मति न लखै जीवति लखै सोमै शुद्ध पार अब्धि अपार स्वरूप मम लहरी विष्णु महेश विधि रवि चंदा वरुणयमा शक्ति धनेश गणेश जाकृपालु सर्वज्ञ को हियरत मुनि जान ताको होत उपाधि दये ओमै मिथ्या भान जाने बिन जगत मनहु जेवरि सार न सै भुजग जग चिलय सोहम पेया बोध चाहि जाको सुकृति भजत राम निष्काम सो मेरो है आत्मा काको करो प्रणाम यो सुख नित्य प्रकाश विभो नाम रूप आधार मति न लखै जीमति लखै सोमै शुद्ध पार सोमै शुद्ध पार सोमै शुद्ध पार सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಶರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮಪೂಜ್ಯ ಸಾಧು ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ ಆರಂಭೋತ್ಸವವನ್ನು ಮೊನ್ನೆ ಶರಣಾದ ಸದ್ದ ಶರಣರೆಲ್ಲ ಸೇರಿ ಪೂಜ್ಯರಾದ ಹರಳಕಟ್ಟೆಯ ನಿಜಗುಣ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ವಿಚಾರ ಸಾಗರ ಗ್ರಂಥ ಆರಂಭವಾಗಿರುವಂಥದ್ದಾಗಿದೆ. ಈ ವಿಚಾರ ಸಾಗರ ಅಂತ ನಾಮಕರಣ ಮಾಡಿದ್ದಾರೆ. ಯಾವ ಒಬ್ಬ ಪುರುಷ ಒಂದು ಅಂಗಡಿ ಇಟ್ಟ ಅಂತಂದ್ರೆ ಅಂಗಡಿ ಮೇಲೆ ಒಂದು ಬೋರ್ಡ್ ಹಾಕ್ತಾನೆ. ಕಿರಾಣಿ ಮರ್ಚೆಂಟ್ ಅಂತಾರೆ ಹಾಕ್ತಾನೆ, ವೀರಶೈವ ಖಾನಾವಳಿ ಅಂತಾರೆ ಹಾಕ್ತಾನೆ. ಬೋರ್ಡ್ ಯಾಕೆ ಹಾಕ್ತಾನೆ? ಬೋರ್ಡ್ ಏನು ಸೂಚನೆ ಮಾಡ್ತದೆ? ಖಾನಾವಳಿ ಅಂತ ಬೋರ್ಡ್ ಹಾಕಿದಾಗ
ಯಾವನಾರ ಹೋಗಿ ಸಕ್ರೆ ಚಾಪುಡಿ ಕೊಡ್ರಿ ಅಂದ್ರೆ ಅವಂತನ ಬೋರ್ಡ್ ನೋಡೋದಿಲ್ಲೋ ತಮ್ಮ ಇದು ಖಾನಾವಳಿ ಅದೇ. ಕಿರಾಣಿ ಮರ್ಚೆಂಟ್ಗೆ ಹೋಗಿ ಯಾವನಾದ್ರೂ ಊಟ ಕೇಳ್ದ ಅಂತಂದ್ರೆ ತಮ್ಮ ಬೋರ್ಡ್ ನೋಡೋದಿಲ್ಲ ಇದು ಕಿರಾಣಿ ಮರ್ಚೆಂಟ್ ಅದ ಅಂತ ಹೇಳ್ತಾನೆ. ಅಭಿಪ್ರಾಯ ಏನು ಅಂತ ಕೇಳಿದರೆ ಬೋರ್ಡ್ ಏನು ಸೂಚನಾ ಮಾಡ್ತದೆ, ಅಂಗಡಿಯಾಗ ಏನು ಮಾಲ್ ಸಿಗ್ತದ ಅನ್ನೋದನ್ನು ಸೂಚನೆ ಮಾಡಿದಂಗ ಈ ಗ್ರಂಥಕ್ಕೆ ಬೋರ್ಡ್ ಹಾಕಿದ್ದಾರೆ ಸಾಧು ಶ್ರೀ ನಿಶ್ಚಲ ದಾಸಜಿಯವರು. ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದೊಳಗೆ ಸಿಗುವುದು ಏನಪ್ಪ ಅಂತ ವಿಚಾರವೇ ಸಿಗುತ್ತದೆ. ವಿಚಾರ ಅನ್ನೋ ಶಬ್ದಕ್ಕೆ ನೀವು ಚಂದ್ರೋದಯದೊಳಗೆ ಕೇಳಿಕೊಂಡು ಬಂದೀರಿ. ಏನು ವಿಚಾರ ಅಂತ ಕೇಳಿದರೆ ಅವಿನಾಶಿ ಆತ್ಮ ಅಚಲ ಜಗತಾತೈ ಪ್ರತಿಕೂಲ ಐಶೋ ಜ್ಞಾನ ವಿವೇಕ ಸಬ್ ಸಾಧನಕ್ಕೂ ಮೂಲ. ಮುಂದೆ ವಿಚಾರ ಸಾಗರದೊಳಗೂ ವಿಚಾರಕ್ಕೆ ಲಕ್ಷಣ ಬರಿತಾ ಇದ್ದಾರೆ. ಚಂದ್ರೋದಯದೊಳಗೆ ಹೇಳಿರ್ತಕ್ಕಂಥದ್ದೇನು ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸಿ ತಿಳಿಯುವ ತಿಳುವಳಿಕೆಗೇನೆ ವಿಚಾರ ಅಂತ ಕರೀತಾರೆ. ಆ ವಿಚಾರದ ಸಾಗರ ಅದ ಇದು. ವಿಚಾರದ ಹಳ್ಳ ಅಲ್ಲ, ವಿಚಾರದ ಹೊಳಿ ಅಲ್ಲ, ವಿಚಾರದ ಏನದ ಸಾಗರದ. ಸಾಗರದೊಳಗೆ ಜಗತ್ತಿನ ನದಿಗಳೆಲ್ಲ ಸೇರಿರ್ತಾವೆ. ಸಾಗರದ ಸುಮ್ಮನೆ ಆಗಿಲ್ಲ ಅದು. ಜಗತ್ತಿನಲ್ಲಿ ಹರಿದು ಬರತಕ್ಕಂಥ ಎಲ್ಲ ನದಿಗಳು ಸಾಗರವನ್ನೇ ಸೇರಿರ್ತಾವೆ. ಹಾಗೂ ವೇದಾಂತದಲ್ಲಿ ಹರಿದು ಬರತಕ್ಕಂಥ ಸಮಸ್ತ ವಿಚಾರಗಳು ಈ ಸಾಗರದಲ್ಲಿ ಸೇರಿಕೊಂಡಿರುತ್ತವೆ. ಆದ್ದರಿಂದ ಅದಕ್ಕೆ ವಿಚಾರ ಸಾಗರ ಅಂತ ನಾಮಕರಣ ಮಾಡಿದ್ದಾರೆ. ಸಮಸ್ತ ವಿಚಾರಗಳು ಈ ಸಾಗರ ಅಂತ ಹೇಳಿರುವುದರಿಂದ ಸಾಗರದೊಳಗೆ ಏನಿರ್ತಾವ ಅಂದ್ರೆ ತೆರೆಗಳಿರ್ತಾವೆ, ತರಂಗಗಳು ಅಂತ ಇರ್ತಾವೆ. ಹಾಗೆ ಈ ಗ್ರಂಥದಲ್ಲಿ 7 ತರಂಗಗಳು ಅಂತ ವಿಭಾಗ ಮಾಡಿದ್ದಾರೆ ನಿಶ್ಚಲ ದಾಸಜಿ ಅವರು. 7 ತರಂಗಗಳು. ಮೊದಲನೇ ತರಂಗದೊಳಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಸಾಮಾನ್ಯ ಅನುಬಂಧ ನಿರೂಪಣೆ, ಅನುಬಂಧ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ. ಮನುಷ್ಯ ಗ್ರಂಥದಲ್ಲಿ ಪ್ರವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಮೊದಲ ಅನುಬಂಧಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ನಾನು ಈ ಗ್ರಂಥಕ್ಕೆ ಅಧಿಕಾರಿ ಹೌದೋ ಅಲ್ಲೋ. ಬಂಗಾರ ಅಂಗಡಿ ಮ್ಯಾಲ ಕಟ್ಟಿ ಹತ್ತಬೇಕಾದ್ರೆ ನಿಧಾನ ಒಂದು 50,000 ರೂಪಾಯಿ ಕಿಶೆದಾಗ ಇರಬೇಕಾಗ್ತದೆ. ಎಲ್ಲ ಮ್ಯಾಲ ಕಟ್ಟೆ ಮ್ಯಾಲೆ ಏರಿ ಅಂಗಡಿಗೆ ಹೋದಂದ್ರೆ ಯಾಕೆ ಬಂದಿದ್ದಿ? ಸುಮ್ಮ ಬಂದೀನಿ ನೋಡ್ರಿ, ಸುಮ್ಮನೆ ಹೋಗಪ್ಪ ಅಂತಾರ. ಕಾರಣ ಏನು? ಅಧಿಕಾರ. ಅಲ್ಲಿ ಮನುಷ್ಯನಿಗೆ ಪ್ರತಿಯೊಂದು ವ್ಯವಹಾರದೊಳಗೆ ಅಧಿಕಾರ ಬೇಕಾಗ್ತದೆ. ಈ ಗ್ರಂಥಕ್ಕೆ ಅಧಿಕಾರಿ ಯಾರು? ಅಧಿಕಾರಿಯಾದ ಬಳಿಕ ಈ ಗ್ರಂಥದಲ್ಲಿ ಹೇಳ್ತಕ್ಕಂಥ ವಿಷಯ ಏನು ಅದನ್ನು ತಿಳ್ಕೋಬೇಕಾಗ್ತದೆ. ನಂತರದಲ್ಲಿ ಈ ಗ್ರಂಥವನ್ನು ಗುರುಮುಖದಿಂದ ಕೇಳೋದ್ರಿಂದ ಆಗುವ ಪ್ರಯೋಜನ ಏನು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಸಂಬಂಧ
ಗ್ರಂಥಕ್ಕೂ ಅಧಿಕಾರಿಗೂ ಸಂಬಂಧ ಏನು? ಈ ಎಲ್ಲ ಸಂಬಂಧಗಳ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಇವುಗಳನ್ನು ತಿಳ್ಕೊಂಡೇ ಮನುಷ್ಯ ಗ್ರಂಥದಲ್ಲಿ ಪ್ರವೃತ್ತಿಯಾಗಬೇಕಾಗ್ತದೆ. ಆದ್ದರಿಂದ ಮೊಟ್ಟ ಮೊದಲು ಹೇಳೋದೇನಪ್ಪ ಅಂತ ಕೇಳಿದ್ರೆ ಅನುಬಂಧ ಸಾಮಾನ್ಯ ನಿರೂಪಣೆ ಮೊದಲನೇ ತರಂಗ. ಎರಡನೇ ತರಂಗದೊಳಗೆ ಅದನ್ನೇ ವಿಸ್ತಾರವಾಗಿ ಅನುಬಂಧ ವಿಶೇಷ ನಿರೂಪಣೆ ಅಂತ ಎರಡನೇ ತರಂಗದೊಳಗೆ ಹೇಳಿ, ಮೂರನೇ ತರಂಗದಾಗ ಗುರು ಶಿಷ್ಯರ ಲಕ್ಷಣ, ಗುರು ಸೇವಾ ಪ್ರಕಾರಗಳನ್ನು ಮೂರನೇ ತರಂಗದೊಳಗೆ ಹೇಳಿ, ನಾಲ್ಕನೇ ತರಂಗಕ್ಕೆ ಗ್ರಂಥ ಆರಂಭ ಆಗ್ತದೆ. ಇದೆಲ್ಲ ಮೊದಲು ಫೌಂಡೇಶನ್ ಅಂತಾರೆ. ನಾಲ್ಕನೇ ತರಂಗದೊಳಗೆ ಗ್ರಂಥದ ಆರಂಭ ಮಾಡ್ತಾ ಇದ್ದಾರೆ. ಅದು ಉತ್ತಮಾಧಿಕಾರಿ ನಿರೂಪಣೆ. ಐದನೇ ತರಂಗದಾಗ ಮಧ್ಯಮಾಧಿಕಾರಿ ವಿಷಯ ನಿರೂಪಣೆ ಮಾಡಿ, ಆರನೇ ತರಂಗದಾಗ ಕನಿಷ್ಠ ಅಧಿಕಾರಿ ವಿಷಯವನ್ನು ಹೇಳಿ, ಏಳನೇ ತರಂಗದಾಗ ಜೀವನ್ ಮುಕ್ತಿ, ವಿದೇಹ ಮುಕ್ತಿ ವಿಚಾರಗಳನ್ನು ಹೇಳುವುದನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜ್ಯರಾದ ನಿಶ್ಚಲದಾಸಜಿಯವರು ಬಹಳ ಕರುಣಾಶಾಲಿಗಳು. ಅವರು ಓದಲಾದ ಗ್ರಂಥ ಇರಲಿಲ್ಲ ಅಂತ ಅವ್ರ ಟೈಮದಾಗ ಅಷ್ಟು ಗ್ರಂಥಗಳನ್ನು ಓದಿದ್ದಾರೆ. ಲಕ್ಷ ಲಕ್ಷ ಶ್ಲೋಕಗಳ ಕಂಠ ಮಾಡಿರ್ತಕ್ಕಂಥ ಮಹಾಪುರುಷ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಸಂಸ್ಕೃತವಾಗಿ ಬರೀಬೇಕಾಗಿತ್ತು. ಅಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಇಲ್ಲಿ ಹಿಂದಿ ಭಾಷೆಯೊಳಗೆ ಯಾಕೆ ಬರೆದ್ರಿ ಈ ಗ್ರಂಥವನ್ನು ಅಂತಂದ್ರೆ ಸಾಮಾನ್ಯ ಜನರಿಗೆ ಜ್ಞಾನ ಆಗಲಿ ಎಂಬ ಉದ್ದೇಶದಿಂದ ದಯಾಳುಗಳಾಗಿರ್ತಕ್ಕಂಥ ನಿಶ್ಚಲದಾಸಿಯವರು ಹಿಂದಿಯಲ್ಲಿ ಇದನ್ನು ಬರೆದಬೇಕ. ಕನ್ನಡದಲ್ಲಿ ಸದ್ಗುರುನ ಸಿದ್ಧಾರ್ಥ ಕೃಪೆಯಿಂದ ಕನ್ನಡಕ್ಕೆ ಅನುವಾದವಾಗಿ ಈಗ ನಿಮ್ಮ ಕೈಯಲ್ಲಿ ಸೇರಿಕೊಂಡಿದೆ. ಇಂತಹ ಗ್ರಂಥದ ಆರಂಭದಲ್ಲಿ ಮೊದಲು ಮಂಗಲ್ ಮಾಡ್ತಾ ಇದ್ದಾರೆ. ಮಂಗಲ್ ಅಂದ್ರೆ ಏನು? ಯಾಕೆ ಮಂಗಲ ಮಾಡಬೇಕು? ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರೇತ್. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರೇತ್. ನಾವು ಹೊಡೆದಿರುವ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ಮಾಡುವ ಈಶ್ವರನ ಅಥವಾ ಗುರುವಿನ ಏನು ನಮಸ್ಕಾರಕ್ಕೆ ಮಂಗಲ ಅಂತ ಕರೀತಾರೆ. ಮಂಗಲ ನಿರ್ವಿಘ್ನವಾಗಿ ಅಂದ್ರೆ ವಿಘ್ನ ಅಂದ್ರೆ ಏನು? ವಿಘ್ನ ಪಾಪಕ ಹೈ. ವಿಘ್ನ ಅದು ಎಲ್ಲಿದೆ? ಪಾಪಗಳಿಗೆ ವಿಘ್ನ ಅಂತ ಕರೀತಾರೆ. ಅವು ಹೊರಗೆ ಇಲ್ಲ. ವಿಘ್ನಗಳು ಎಲ್ಲಿದಾವೆ? ನಮ್ಮ ಹೃದಯದೊಳಗೇನೇ ಅದಾವೆ. ವಿದ್ಯೆಯಾಂ ಧನ್ಯೂನಾಂ ಕೋಟಿ ತದರ್ಧಂ ಹರಿಮಂದಿರೆ, ತದರ್ಧಂ ಜಾಹ್ನವಿ ತೀರೆ, ತದರ್ಧಂ ಹರಿಮಂದಿರೆ. ಕೃಷ್ಣ ಬಹಳ ದಿವಸಕ್ಕೆ ಪಾಂಡವರ ಸಮೀಪಕ್ಕೆ ಬಂದ. 5 ಮಂದಿ ಹೋಗಿ ನಮಸ್ಕಾರ ಮಾಡಿ ಸಿಂಹಾಸನ ಮ್ಯಾಲ ಕೃಷ್ಣ ಪರಮಾತ್ಮನನ್ನು ಕೂಡಿಸಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಭಾಳ ದಿವಸಕ್ಕೆ ಬಂದಿದ್ದೀರಿ ಗುರುನಾಥ, ಏನಾದರೂ ಉಪದೇಶ ಮಾಡ್ರಿ ಅಂತಂದ್ರೆ ಈ ಮಾತನ್ನು ಉಪದೇಶ ಮಾಡಿದ ಕೃಷ್ಣ ಪರಮಾತ್ಮ. ವಿದ್ಯೆಯಾಂ ಧನ್ವಿನಾಂ ಕೋಟಿ. ಬ್ರಹ್ಮವಿದ್ಯೆಗೆ
1,000,000 ವಿಘ್ನಗಳು ಅಂದ ಭಗವಂತ. ವಿದ್ಯೆಯಾಂ ಧನ್ವಿನಾಂ ಕೋಟಿ. ತದರ್ಥಂ ಹರಿಮಂದಿರೆ, ಕೋಟಿಯೊಳಗ ಅರ್ಧ ಅಂದ್ರ 50 ಲಕ್ಷ ವಿಘ್ನಗಳು ಹರಿಮಂದಿರೆ, ಪರಮಾತ್ಮನ ಮಂದಿರದ ಬಾಗಿಲದಾಗ 50 ಲಕ್ಷ ವಿಘ್ನಗಳು ಅದಾವೆ. ತದರ್ಥಂ ಜಾಹ್ನವಿ ತೀರೆ, 50 ಲಕ್ಷದೊಳಗಿನ ಅರ್ಧ 25 ಲಕ್ಷ ವಿಘ್ನಗಳು ಜಾಹ್ನವಿ ತೀರೆ, ಗಂಗಾ ನದಿ ತೀರದೊಳಗೆ ಅದಾವೆ. ತದರ್ಥಂ ದಕ್ಷಿಣ ಕರೆ, 25 ಲಕ್ಷದಾಗ ಅರ್ಧ 12.5 ಲಕ್ಷ ವಿಘ್ನಗಳು ದಕ್ಷಿಣ ಕರೆ, ದಾನ ಮಾಡು ಕೈಯ ಬಲಗೈಯ, ಬಲಗೈಯೊಳಗ 12.5 ಲಕ್ಷ ವಿಘ್ನಗಳು ಅದಾವೆ. ಭೀಮನಿಗೆ ಇದನ್ನು ಕೇಳಿ ಸಿಟ್ಟು ಬಂತು. ಎಲ್ಲ ಅಲ್ಲಿ ವಿಘ್ನಗಳದ, ಅವನ್ನೆಲ್ಲ ಧ್ವಂಸ ಮಾಡಿ ಬರ್ತಾನೆ ಅಂತೇಳಿ ಗದಾ ತಗೊಂಡು ಎದ್ದ. ಮೊದಲನೇದ್ದೇನು? ವಿದ್ಯೆಯಾಂ ಧನ್ವಿನಾಂ ಕೋಟಿ. ಒಂದು ಆಶ್ರಮಕ್ಕೆ ಹೋದ, ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡ್ತಾ ಇದ್ರು ಗುರುಗಳು, ಶಿಷ್ಯರು ಕೇಳ್ತಾ ಇದ್ರು. ಅವನ ಗುರುಗಳು ಹಿಂದೆ, ಶಿಷ್ಯರ ಹಿಂದೆ ಎಲ್ಲ ಕಡೆ ಹೆಗಲ ಮೇಲೆ ಗದಾ ಹಿಡ್ಕೊಂಡ ವಿಘ್ನಗಳನ್ನು ಧ್ವಂಸ ಮಾಡ್ತಾನೆ ಅಂತೇಳಿ ತಿರುಗಿದೆ 2-3-4 ಸುತ್ತ ಹಾಕಿದ. ಸಂಧ್ಯಾಗ ಬಂದ್ಯಾಗ ಎಲ್ಲ ಹುಡುಕಾಡಿದ, ವಿಘ್ನಗಳೇ ಕಾಣಿಸಲಿಲ್ಲ. ಕೃಷ್ಣ ಮಾದ ಸುಳ್ಳದನ, 1,000,000 ವಿಘ್ನಗಳದಾವ ಅಂತ ಹೇಳ್ದ. ಇಲ್ಲೆಲ್ಲ ಇಲ್ಲಿ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡ್ತಕ್ಕಂಥವ್ರು ಎಲ್ಲ ತಿರುಗಾಡಿ ನೋಡಿದ್ರು, ಒಂದು ವಿಘ್ನಗಳಿಲ್ಲ. ಹೋಗ್ರಿ. ತದರ್ಥಂ ಹರಿಮಂದಿರೆ, ಅದರೊಳಗೆ ಅರ್ಧ 50 ಲಕ್ಷ ದೇವಾಲಯದ ಮಂದಿರದಾಗ ಅದಾವ ಅಂತ ಹೇಳ್ಯಾನ. ಅದನ್ನಷ್ಟು ನೋಡೇ ಹೋಗೋಣ ಅಂತೇಳಿ ದೇವಾಲಯಕ್ಕೆ ಹೋದ. ಜನರ ನಮಸ್ಕಾರ ಮಾಡ್ತಿದ್ರು, ಅಭಿಷೇಕ ಮಾಡಿಸ್ತಿದ್ರು. ಅವ್ರ ಹಿಂದ ಮುಂದೆ, ಗುಡಿ ಹಿಂದ ಮುಂದೆ ಎಲ್ಲ ಕಡೆ ತಿರುಗಾಡಿ ನೋಡಿದ ಭೀಮ, ಒಂದು ವಿಘ್ನ ಕಾಣಿಸಲಿಲ್ಲ. ಪಕ್ಕಾ ಸುಳ್ಳದ ಕೃಷ್ಣ ಅಂದ. ತದರ್ಥಂ ಜಾಹ್ನವಿ ತೀರೆ, ಗಂಗಾ ನದಿಯೊಳಗೆ 25 ಲಕ್ಷ ವಿಘ್ನಗಳದಾವಂದಾನ, ನೋಡೇ ಬಿಡೋಣ ಅಂತೇಳಿ ನದಿ ತೀರ, ಆ ತೀರ ಈ ತೀರ ತಿರುಗಾಡಿದ, ಒಂದು ವಿಘ್ನ ಕಾಣಿಸಲಿಲ್ಲ. ತದರ್ಥಂ ದಕ್ಷಿಣ ಕರೆ, 12.5 ಲಕ್ಷ ವಿಘ್ನಗಳು ದಾನ ಮಾಡತಕ್ಕಂಥ ಬಲಗೈಯೊಳಗದಾವೆ ಅಂತ ಹೇಳ್ಯಾರೆ. ಅಲ್ಲಿ ಎಷ್ಟೋ ಮಂದಿ ದಾನ ಮಾಡ್ತಿದ್ರು, ಅಲ್ಲೇ ಇಲ್ಲೇ ಎಲ್ಲ ನೋಡ್ದ, ಒಂದು ಕಾಣಿಸಿಲ್ಲ. ಓಡಿ ಬಂದ, ನಿನ್ನಂಥ ಸುಳ್ಳು ಯಾರಿಲ್ಲಪ್ಪ ಜಗತ್ನ್ಯಾಗ ಅಂದ. ಯಾಕೋ ಭೀಮ ಅಂದ ಕೃಷ್ಣ, ನೀ ಹೇಳಿ ಎಲ್ಲ ಕಡೆನ ಹುಡುಕ್ಯಾಡಿ ಬಂದೆ, ಒಂದು ವಿಘ್ನ ಸಿಗಲಿಲ್ಲ ನನಗೆ. 1,000,000 ವಿಘ್ನಗಳ ಬ್ರಹ್ಮವಿದ್ಯೆಯಲ್ಲಿ ಅದಾವ ಅಂತ ಹೇಳಿದ್ದೆಲ್ಲ ಎಲ್ಲಿ ಹೋಗಿದ್ದಿ? ಇಂಥದ್ದೊಂದು ಆಶ್ರಮಕ್ಕೆ ಹೋಗಿದ್ದೆ. ಗುರುಗಳು ಉಪದೇಶ ಮಾಡ್ತಾ ಇದ್ರು, ಶಿಷ್ಯರು ಕೇಳ್ತಾ ಇದ್ರು, ತಿರುಗಾಡಿ ನೋಡಿದೆ, ಒಂದು ವಿಘ್ನ ಇಲ್ಲ. ಸರಿ, ನೀವು ಹೋದಾಗ ಅಲ್ಲಿ ಏನು ನಡೆದಿತ್ತು ವಿಷಯ ಅಂತ ಕೇಳ. ಘೋಷಿಸ್ಕೊಂಡಿಲ್ಲಪ್ಪ, ನಾವು ಕೇಳಿಲ್ಲ. ಕವೆ ವಿಘ್ನಗಳು ಅಂದವ. ಅಲ್ಲಿ ತಕ ಹೋಗ್ಯದಿ, 4-5 ಸುತ್ತ ಹಾಕ್ಯದಿ, ಕೊಂಡ್ರೆ ಹುಟ್ಟಿಲ್ಲ, ನಿನ್ನ ಕೇಳು ಹುಟ್ಟಿಲ್ಲ. ಅವು ಅಲ್ಲೇ ಆಶ್ರಮದೊಳಗಿಲ್ಲೋ ನಿನ್ನ ಹೃದಯದೊಳಗೆ ಅದಾವೆ. ವಿಘ್ನಾಂ ಪಾಪಕ ಹೈ, ವಿಘ್ನ ಅಂದ್ರೆ ಹೃದಯದಲ್ಲಿರುವ ಪಾಪಗಳು. ಆಯ್ತು, ಮತ್ತೆ ಎಲ್ಲಿ ಹೋದೆ? ಹರಿಮಂದಿರಕ್ಕೆ ಹೋದೆ. ಅಲ್ಲಿ 50 ಲಕ್ಷ ಅಂದಿದ್ದಿ. ಅಲ್ಲಿ ಏನು ಮಾಡಿದೆ? ಏನು ಜನ ಎಲ್ಲ ಪೂಜೆ ಮಾಡ್ತಿದ್ರು, ಅಭಿಷೇಕ ಮಾಡಿಸಿದ್ರು. ನೀನೇ ಪೂಜೆ ಅಭಿಷೇಕ ನಮಸ್ಕಾರ ಮಾಡಿದೇನು? ಇಲ್ಲ ಅಂದವ. ಇದೇ ವಿಘ್ನ. ನಂತರದಲ್ಲಿ ಎಲ್ಲಿ ಹೋದೆ?
ನಂತರದಲ್ಲಿ ದಾನ ಮಾಡ್ತಕ್ಕಂಥ ನದಿ ತೀರಕ್ಕೆ ಹೋದೆ. ನದಿ ತೀರದಾಗ ಎಲ್ಲ ಕಡೆ ಹುಡುಕಾಡಿದೆ, ಸ್ನಾನ ಮಾಡಿದೆ, ನದಿ ಇಲ್ಲ. ಆಯ್ತು, ಮತ್ತೆ ದಾನ ಮಾಡೋರನ್ನು ನೋಡಿದೆ, ನೀನು ದಾನ ಮಾಡಿದೆ, ಇಲ್ಲ. ಇದೆ ವಿಘ್ನ ನಿನ್ನ ಹೃದಯದೊಳಗೆ ಅದಾವ ಹೊರತು ಅವ ಆಶ್ರಮದಾಗ ನದಿ ತೀರದೊಳಗ ಗುಡಿಯಾಗ ಇಲ್ಲೋ, ಹೋಗು ಅವರ ಹೃದಯದೊಳಗೆ ಅದಾವೆ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು ಅಂತ, ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲ ಮಾಚರಿತ. ಮಂಗಲ ಯಾಕೆ ಮಾಡಬೇಕು? ನಾವು ಕೇಳ್ತಾ ಇರ್ತೇವೆ, ಹೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಓದುವಾಗ, ಹೇಳುವಾಗ, ಕೇಳುವಾಗ ನಮ್ಮ ಹೃದಯದಲ್ಲಿ ಪಾಪವೆಂಬ ವಿಘ್ನಗಳು ಬಂದು ಹೇಳೋದಕ್ಕೆ, ಕೇಳೋದಕ್ಕೆ, ಓದೋದಕ್ಕೆ ಪ್ರತಿಬಂಧಕ ಮಾಡಬಾರದು ಅಂತ ಹೇಳಿ ತಿಳ್ಕೊಂಡ ಪ್ರತಿಯೊಂದು ಕಾರ್ಯದ ಆರಂಭದಲ್ಲಿ ಈ ಮಂಗಲ ಮಾಡುವುದು ನಮ್ಮ ಪದ್ಧತಿ. ನಿಜವಾದ ರೈತ ಭೂಮಿಯೊಳಗೆ ಕಾಲಿಡಬೇಕಾದ್ರೆ ಮೊದಲು ಭೂಮಿಗೆ ನಮಸ್ಕಾರ ಮಾಡಿ ಭೂಮಿಯಾಗ ಕಾಲಿಡ್ತಾನ ನಿಜವಾದ ರೈತ. ದಾಬಾಕ್ ಹೋಗಿ ಬಂದು ಕಾಲಿಡೋರು ಬಹಳ ಮಂದಿ ಅದಾರೆ. ಅಲ್ಲಿ ನಮಸ್ಕಾರ ಅಂದ್ರೆ ಮಂಗಲ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಅಂಗಡಿ ಮುಂದೆ ಕುಂತ ಅಂದ್ರೆ ತಕ್ಕಡಿಗೆ ನಮಸ್ಕಾರ ಮಾಡನೆ ವ್ಯಾಪಾರ ಚಾಲು ಮಾಡ್ತಾನೆ. ಪ್ರತಿಯೊಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗೋಕ್ಕಿಂತಲೂ ಪೂರ್ವದಲ್ಲಿ ಮಂಗಲ ಮಾಡುವುದು ನಿಯಮ ಇದೆ. ಆದ್ದರಿಂದ ಇಲ್ಲಿ ನಿಶ್ಚಲದಾಸರು ಗ್ರಂಥದ ಆರಂಭದಲ್ಲಿ ಅವರ ಮನಸ್ಸಿನಲ್ಲಿರುವ ವಿಘ್ನಗಳು ಅಥವಾ ಹೇಳುವವರ ಮನಸ್ಸಿನಲ್ಲಿರುವ ವಿಘ್ನಗಳು ಅವು ದೂರ ಆಗಲಿ ಅಂತ ತಿಳಿದುಕೊಂಡೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮಂಗಲ ಮಾಡ್ತಾ ಇದ್ದಾರೆ. ಮಂಗಲಗಳು ಹೇಳ್ತಾ ಇದ್ದಾರೆ. ಮಂಗಲ ಎಷ್ಟು ಪ್ರಕಾರ ಇದಾವೆ? ಮಂಗಲ 3 ಪ್ರಕಾರ ಅದಾವೆ. ನಮಸ್ಕಾರ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ವಸ್ತು ನಿರ್ದೇಶ ರೂಪ ಮಂಗಲ. ಹೀಗೆ ಮಂಗಲಗಳ ಆಶೀರ್ವಾದ ರೂಪ ಸದ್ಗುರುವೇ ನನಗೆ ಆಶೀರ್ವಾದ ಮಾಡುವಂತ ಕೇಳತಕ್ಕಂಥ ಸಮಯದಲ್ಲಿ ಇಲ್ಲಿನೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನನಗಿಂಥದ್ದನ್ನು ಕೊಡುವಂತ ಕೇಳ್ತಕ್ಕಂಥದ್ದು ಇಲ್ಲಿ ಕೂಡ ಆಶೀರ್ವಾದ ರೂಪ ಮಂಗಲ. ಇಲ್ಲಿ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನಮಸ್ಕಾರ ರೂಪನೂ ಅಲ್ಲ, ಆಶೀರ್ವಾದ ರೂಪನೂ ಅಲ್ಲ, ವಸ್ತು ನಿರ್ದೇಶ ರೂಪ ಮಂಗಲ. ವಸ್ತು ವಸ್ತುತಿ ವಸ್ತು. ನಿರ್ಗುಣ ಪರಮಾತ್ಮನಿಗೆ ವಸ್ತು ಅಂತ ಕರೀತಾರೆ. ಯಾವುದು ಇರುವುದಾಗೈತಿ ಅದು ವಸ್ತು, ಇಲ್ಲದಿರುವುದು ಅವಸ್ತು. ನಿರ್ಗುಣ ವಸ್ತು ಅಂತ ಟಿಪ್ಪಣಿಯೊಳಗೆ ಬರೀತಾ ಇದ್ದಾರೆ. ವಸ್ತು ಅಂದ್ರೆ ಏನು? ನಿರ್ಗುಣ ಪರಮಾತ್ಮ. ಆ ನಿರ್ಗುಣ ಪರಮಾತ್ಮನಲ್ಲೇನೆ ಸಮಸ್ತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಆ ಪರಮಾತ್ಮನನ್ನು ಆಶ್ರಯ ಮಾಡಿಕೊಂಡು ಅದಾವೆ. ಆದ್ದರಿಂದ ಇಲ್ಲಿ ನಮಸ್ಕಾರ ರೂಪ ಮಂಗಲ ಅಲ್ಲ, ಆಶೀರ್ವಾದ ರೂಪ ಮಂಗಲ ಅಲ್ಲ, ಇದು ವಸ್ತು ನಿರ್ದೇಶ ರೂಪ ಮಂಗಲ. ಪರಮಾನುಬೋಧೆಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾ ಇದ್ದಾರೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭವಿಂಗ ಆಮೋದದಿಂದ ವಂದಿಸುವೆನು. ಇದು ನಮಸ್ಕಾರ ರೂಪ ಮಂಗಲ ಅಂತಾರೆ. ವಂದಿಸುವೆನು ಯಾರಿಗೆ? ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ, ಸಗುಣನೂ ನಿರ್ಗುಣನೂ ಆಗಿರ್ತಕ್ಕಂಥ ಆ ಪರಮಾತ್ಮನಿಗೆ. ಇಲ್ಲಿ ಸಗುಣದು ಮತ್ತು ನಿರ್ಗುಣದ ವರ್ಣನೆ ಮಾಡಿ
ಅಂಥ ಪರಮಾತ್ಮ ನಾನು ವಂದಿಸುತ್ತೇನೆ ಅಂದರೆ ನಮಸ್ಕಾರ ರೂಪ ಮಂಗಲವನ್ನು ಮಾಡಿದ್ದಾರೆ. ಆಶೀರ್ವಾದ ರೂಪ ಮಂಗಲ ಮಾಡ್ತಾ ಇದ್ದಾರೆ. ಗಣವರ ಅನಿಮಾದಿ ಗುಣಮನಿ ಸಿಂಧು ರಣಮುಖನ ಅಭಿಮತಾರ್ಥಂಗಳ ತಣಿವಂತೆ ಕೊಡುವದನಾನ್ವಿತ ನೀ ಕೃತಿ ಗಣು ಮಾತ್ರ ವೆಡರಿಲ್ಲ ಬೆನೆ ಬಾಳ್ಕೆ. ಹೇ ಪರಮಾತ್ಮ, ಹೇ ಗಣಪತಿ, ಹೇ ವಿಘ್ನಗಳ ನಾಶ ಮಾಡ್ತಕ್ಕಂಥ ಹೇ ಪರಮಾತ್ಮ, ನಾನು ಬರೆಯತಕ್ಕಂಥ ಈ ಗ್ರಂಥ ವಿಘ್ನಗಳು ಬಾರದಂತೆ ವರವನ್ನು ಕೊಡುವಂತೇನು ಬೇಡ್ತಾರ. ಇದು ಆಶೀರ್ವಾದ ರೂಪ ಮಂಗಲ. ಇಲ್ಲಿ ಆಶೀರ್ವಾದ ಅಲ್ಲ, ನಮಸ್ಕಾರ ಅಲ್ಲ, ಏನೋ ವಸ್ತು ನಿರ್ದೇಶ ರೂಪ ಮಂಗಲ. ನಿರ್ದೇಶ ಬರೆದಾಗಲಿ ಹೇಳಿಯಾಗಲಿ ಆ ವಸ್ತುವನ್ನು ವರ್ಣನೆ ಮಾಡೋದಕ್ಕೆ ನಿರ್ದೇಶ ರೂಪ ಮಂಗಲ. ಆ ನಿರ್ಗುಣ ಪರಮಾತ್ಮನ ವರ್ಣನ ಮಾಡ್ತಾ ಇದ್ದಾರೆ. ಹೆಂಗದ ಆ ನಿರ್ಗುಣ ಭಗವಂತ? ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ್ ಮತಿ ನ ಲಖೈ ಜಿಹಿ ಮತಿ ಲಖೈ ಸೋಮೈ ಶುದ್ಧ ಅಪಾರ. ಸೋಮೈ ಶುದ್ಧ ಅಪಾರ. ಇಲ್ಲಿ ಕೊನೆಯಲ್ಲಿ ಏನೋ ಒಂದು ಪದ್ಯ ಐತಲ್ಲ, ಒಂದು ಶಬ್ದ ಐತಲ್ಲ, ಸೋಮೈ ಅಂತೇನೈತಲ್ಲ, ಅದನ್ನೇ ಟೀಕಾದಾಗ ಆರಂಭ ಮಾಡ್ತಾ ಇದ್ದಾರೆ ಪುಣ್ಯಾತ್ಮ ನಿಶ್ಚಲ ದಾಸರು. ಸೋಮೈ ಹೂ ಇಲ್ಲಿ ಏನಂತಾರ ಅಂತ ಕೇಳ ಸಂಬಂಧ ಅಂತ ಕರೀತಾ ಇದ್ದಾರೆ. ಅನ್ವಯ ಅಂತನೂ ಕರೀತಾ ಇದ್ದಾರೆ. ಸೋಮೈ ಹೂ ಅನ್ವಯ ಸಂಬಂಧ, ಪರಸ್ಪರಂ ಅರ್ಥಗಮನಂ ಅನ್ವಯ. ಪರಸ್ಪರ ಆ 2-3 ಶಬ್ದಗಳು ತಮ್ಮ ತಮ್ಮಲ್ಲಿ ಏನಾಗಬೇಕು ಅಂತ ಕೇಳಿದರೆ ಆ ಪದಗಳು ಅರ್ಥವನ್ನು ಅನುಸರಿಸುವುದಕ್ಕೆ ಏನಂತಾರೆ ಅಂತ ಕೇಳಿದ್ರೆ ಅನ್ವಯ. ಅಂದ್ರೆ ಆ ವಾಕ್ಯದಲ್ಲಿ ಪದಗಳಿಂದವಲ್ಲ, ಪದಗಳ ಸಮುದಾಯಕ್ಕೆ ವಾಕ್ಯ ಅಂತ ಕರೀತಾರೆ. ವಾಕ್ಯ ಅಂದ್ರೆ ಅದಕ್ಕಂತಾರ ಪದಗಳ ಸಮುದಾಯ. ರಾಮನು ಗಿಡವನ್ನು ಕಡಿದನು. ಈ ವಾಕ್ಯದೊಳಗ 3 ಪದಗಳದಾವ. ಯಾವ ಪದ ಯಾವುದನ್ನು ಸೂಚನೆ ಮಾಡ್ತದ, ಯಾವ ಪದಕ್ಕೂ ಸಂಬಂಧದ, ಪದಗಳಲ್ಲಿರೋ ಸಂಬಂಧ. ರಾಮನು ಕರ್ತೃ, ಗಿಡವನ್ನು ಕರ್ಮ, ಕಡಿದನು ಕ್ರಿಯಾಪದ. ಯಾವುದಾದ್ರೂ ಒಂದು ಕಾವ್ಯವನ್ನು ಬರಿಬೇಕಾಗಿತ್ತು ಅಂತಂದ್ರೆ ಕಾವ್ಯದ ನೇಮಕ್ಕೆ ಅನುಗುಣವಾಗಿ ಎಲ್ಲೇ ಕರ್ತೃತತಿ, ಮತ್ತೊಂದು ಕಡೆ ಕರ್ಮ ಇರ್ತತಿ, ಮತ್ತೆಲ್ಲಿಯೋ ಕ್ರಿಯಾಪದ ಇರ್ತದಲ್ಲ, ಅವುಗಳನ್ನು ಜೋಡಿಸುವುದಕ್ಕೆ ಅನ್ವಯ ಸಂಬಂಧ ಅಂತ ಕರೀತಾರೆ. ಎಂತಾರ? ಅನ್ವಯ ಅಂತಾರ, ಸಂಬಂಧ ಅಂತಾರೆ. ನಿಜಗುಣ ಶಿವಗಳು ಅನ್ವಯದ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಇಲ್ಲಿ 2 ವಾಕ್ಯಗಳು ಅದಾವೆ. ಆಗದಾಗದು ವರ ವಿವೇಕಿಗೆ ಮುಕ್ತಿ, ಆಗದಾಗದು ವರ ವಿವೇಕಿಗೆ ಮುಕ್ತಿ. ಇದು ಕ್ರಿಯಾಪದ, ಮೊದಲು ಬಂದದ ಕ್ರಿಯಾಪದ. ಇಲ್ಲಿ ಆಗದಾಗದು ವರ ವಿವೇಕಿಗೆ ಮುಕ್ತಿ. ಆಮೇಲೆ ಯಾರಿಗೆ ಕರ್ತೃ ಯಾರು? ವರ ವಿವೇಕಿ. ಕ್ರಿಯಾಪದ ಕರ್ತೃ, ಕರ್ಮ ಪ್ರತಿಬಂಧಕವನು ಅಲ್ಲ, ಪ್ರತಿಬಂಧಕ ಭೂತಾದಿ ಪ್ರತಿಬಂಧಕವನು ನೀಗದೆ ವರ ವಿವೇಕಿ ಮುಕ್ತಿ ಆಗದು ಅಂತೇನೋ. ಎಲ್ಲೋ ಒಂದು ಕಡೆ ಕ್ರಿಯಾಪದ, ಎಲ್ಲೋ ಒಂದು ಕಡೆ ಕರ್ಮ, ಮತ್ತೊಂದು ಕಡೆ ಕರ್ತೃ ಇರ್ತೈತಲ್ಲ, ಅವುಗಳನ್ನ ಜೋಡಿಸುವುದಕ್ಕೆ ಅನ್ವಯ ಸಂಬಂಧ. ಯಾವುದಕ್ಕೆ? ಎಲ್ಲೇ ಸೋಮೈ ಹೋ, ಇಲ್ಲಿ ನಾವು ಅನ್ವಯ ಮಾಡಬೇಕಾಗಿದೆ. ಇಲ್ಲಿ ಸಂಬಂಧ ಯಾವುದಕ್ಕೆ ಸಂಬಂಧ ಅದ? ಸೋ ಪರೋಕ್ಷ ತತ್ಪದದ ಅರ್ಥರೂಪವಾದದಕ್ಕೆ ಸೋ ಅಂತಾರೆ. ಮೈ ತಂಪದದ ಅರ್ಥರೂಪವಾಗಿರ್ತಕ್ಕಂಥ ಮೈ. ಹ್ಞೂ ಅಶಿಪದ, ಇದ್ದೇನೆ
ಅಭೇದವನ್ನು ಸೂಚನೆ ಮಾಡ್ತದೆ. ಯಾವುದಕ್ಕೆ ಅಭೇದ? ಸೋ ಮತ್ತು ಮೈ, ಅವನು ಮತ್ತು ನಾನು. ತತ್ಪದ ಅರ್ಥರೂಪವಾದ ಪರಮಾತ್ಮನೇ ತ್ವಂಪದ ಅರ್ಥರೂಪವಾದ ನಾನಿದ್ದೇನೆ, ಅದುವೇ ನಾನು ಇರುತ್ತೇನೆ ಅಂತ ಬರೀತಾ ಇದ್ದಾನೆ. ನೋಡಿ ಟೀಕಾ ನೋಡಕತ್ತೀರಲ್ಲ. ಸೋಮಯ್ಯು ಅಂದರೆ ಅದುವೇ ನಾನು ಇರುತ್ತೇನೆ. ಇದು ಅನ್ವಯವಿರುತ್ತದೆ. ಇದು ಸಂಬಂಧದ ಸೋ ಹೋ ಪದಕ್ಕೂ ಮೈ ಪದಕ್ಕೂ ಹೂ ಪದಕ್ಕೂ ಸಂಬಂಧದ ಇದು. ಅಂದರೆ ಏನು ಸಂಬಂಧ ಆಯ್ತು? ಅದು ನಾನು ಇದ್ದೇನೆ ಅಂತ ವಾಕ್ಯ ತಯಾರಾಯ್ತು. ಈ ಸಂಬಂಧದಿಂದ ಹೇಳುವುದರಿಂದ ಮಹಾವಾಕ್ಯದ ಅರ್ಥರೂಪವಾದ ಪ್ರತ್ಯೇಕ ಭಿನ್ನ ಪರಮಾತ್ಮನು ತನ್ನ ಸ್ವರೂಪದಿಂದ ಹೇಳಿದಂತಾಯಿತು. ಹೀಗೆ ಹೇಳಿದ್ರೆ ಏನಾಯ್ತು? ಏಕದ ಮೊಟ್ಟ ಮೊದಲ ಮಹಾವಾಕ್ಯದ ಅರ್ಥವನ್ನೇ ಪುಣ್ಯಾತ್ಮ ಈ ಮಂಗಳದ ಆರಂಭದಲ್ಲಿ ಉಪಕ್ರಮ ಉಪಸಂಹಾರ ಅಂತ ಕರೀತಾ ಇದ್ದಾರೆ. ಗೊತ್ತದ? ಷಡ್ಲಿಂಗಗಳು ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ. ಇಲ್ಲಿ ಉಪಕ್ರಮ ಯಾವುದನ್ನ ಆರಂಭ ಮಾಡಬೇಕಾಗ್ಯದ ಅದನ್ನೇ ಕೊನೆಯಲ್ಲಿ ಬಂದು ಹೇಳೋದಕ್ಕೆ ಏನಂತಾರೆ? ಉಪಕ್ರಮ ಉಪಸಂಹಾರ. ಉಪಕ್ರಮ ಹೆಂಗೆ ಮಾಡ್ತಾ ಇದ್ದಾನೆ ಪುಣ್ಯಾತ್ಮ? ವಿದ್ವಾಂಸರು ಎಲ್ಲಿಂದ ಉಪಕ್ರಮ ಮಾಡಬೇಕು ಈ ಗ್ರಂಥವನ್ನು? ಯಾವ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನೇ ಇಲ್ಲಿ ಮೊಟ್ಟ ಮೊದಲಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪುಣ್ಯಾತ್ಮ. ಈ ನಾನು ಅದುವೇ ನಾನು ಇದ್ದೇನೆ, ಇದು ಮಹಾವಾಕ್ಯದ ಅರ್ಥರೂಪವಾದ ಪ್ರತ್ಯೇಕ ಅಭಿನ್ನ ಪರಮಾತ್ಮ. ಪ್ರತ್ಯೇಕ ಅಭಿನ್ನ ಅಪರೋಕ್ಷವಾದ ಈ ಯಾವ ಆತ್ಮ, ಆತ್ಮನೇ ಪರಮಾತ್ಮನಿದ್ದಾನೆ ಅಂಥೇಳಿ ಪ್ರತ್ಯೇಕ ಭಿನ್ನ ಪರಮಾತ್ಮನು ತನ್ನ ಸ್ವರೂಪವೆಂದು ಹೇಳಿದಂತಾಯಿತು. ಅಯಮಾತ್ಮ ಬ್ರಹ್ಮ ಎಂಬ ಮಹಾವಾಕ್ಯ ಏನು ಹೇಳ್ತದ? ಅಯಮಾತ್ಮ ಬ್ರಹ್ಮ, ಅಪ್ರೋಕ್ಷನಾದ ಈ ಆತ್ಮ. ಆತ್ಮನ ಹುಡುಕಾಡ್ಲಾಕ ಎಲ್ಲಿ ಲೋಕಾಂತರಗಳಲ್ಲಿ ಎಲ್ಲಿ ದೇಶಾಂತರಗಳಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಆತ್ಮ ಅಪರೋಕ್ಷವಾಗಿದ್ದಾನೆ. ಅಯಮಾತ್ಮ ಬ್ರಹ್ಮ, ಅಪರೋಕ್ಷನಾದ ಈ ಆತ್ಮನೇ ಅಲ್ಲ, ಹೃದಯದೊಳಗೆ ಅದಾನ ಪರಮಾತ್ಮ. ಅದಕ್ಕೆ ಬರೀತಾ ಇದ್ದಾರಲ್ಲ, ಮರದಳು ಮಂದಾಗ್ನಿಯ ನುರಿಯದಂತಿರಿಸಿದೆ, ನೊರೆವಾನಳು ತುಪ್ಪದ ಕಂಪಿಲ್ಲದಂತಿರಿಸಿದೆ, ಶರೀರದಳು ಆತ್ಮನ ಅರಿಯದಂತಿರಿಸಿದೆ. ನೀ ಬೆರೆಸಿದ ಭೇದಕ್ಕೆ ನಾ ಬೆರಗಾದನೆಯ ರಾಮನಾಥ. ಕಣ್ಣಿಲ್ಲದ ಹೇಳ್ತಿ, ಮೂಗೆಲ್ಲದ ಹೇಳ್ತಿ, ಕಿವಿ ಹೇಳ್ತಿ, ಕೈಯ ಕಾಲ ಹೇಳ್ತಿ, ಆತ್ಮ ಮೇಲೆ ನಾನು ಅಲ್ಲ. ಅದಕ್ಕಂತಾರೆ ಅವರು, ಶರೀರಲು ಆತ್ಮನ ಅರಿಯದಂತಿರಿಸಿದೆ, ಮರೆಯೊಳಗದಾನು ಪರಮಾತ್ಮ. ಅಂತಹ ಪ್ರತ್ಯೇಕ ಅಭಿನ್ನ ಪರಮಾತ್ಮನೇ ತನ್ನ ಸ್ವರೂಪ. ಪರಮಾತ್ಮ ಹುಡುಕ್ಯಾಡಕ್ಕೆ ಮತ್ತಿಲ್ಲಿ ಹೋಗಬೇಡ. ಅಡವಿಯೋಳು ಅರಸುಗಡೆ ಸಿಡಿಗಂಟಿ ತಾನಲ್ಲ, ಉದಕದೋಳು ಅರಸುಗಡೆ ಮತ್ಸ್ಯ ಮಂಡೂಕನಲ್ಲ ಅಲ್ಲ. ಅಷ್ಟತನದಲ್ಲಿ ಉದಗಿರ್ಪ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ಯಾಕೆ ದೇವ್ರ ಹುಡುಕ್ಯಾಡಕ್ಕೆ ಓಡ್ತೀವೋ? ಓಡಿ ಕಾಶಿ ಓಡ್ತಾನೆ, ರಾಮೇಶ್ವರಕ್ಕೆ ಓಡ್ತಾನೆ, ಓಡು ಅಂತಾನ. ಒಳಗೆ ಕುತ್ಕೊಂಡು ಎಲ್ಲಿ ಓಡ್ತೀವಿ? ಓಡೋ ಕಡೆಗೆ ನಾನು ಅಂತ್ಯಕ್ಕೆ ಬರ್ತೀನಿ ನೀನು ಅಂತಾನ ಭಗವಂತ. ಅದಕ್ಕಂತಾರ ಅವರು, ಅಡವಿಯವಳ ಅರಸು ಒಡೆ ಸಿಡಿಗಂಟಿ ತಾನಲ್ಲ. ಕೆಲವು ಮಂದಿ ಅಡವ್ಯಾಗ ಪರಮಾತ್ಮ ಹುಡುಕ್ಯಾಡಕ್ಕೆ ಹೊಂಟಾರಲ್ಲ, ಕಂಟಿ ಅದಾನೇನೋ, ಸಿಡಿಗಂಟಿ ತಾನಲ್ಲ. ಉದಕದೋಳ ಅರಸು ಒಡೆ ಮೂರು 4 ಸಲ ನಾವು ಸ್ನಾನ ಮಾಡ್ತೀವೋ ಅಂತಂದ್ರೆ ಅವೇನು ಮತ್ಸ್ಯ ಮಂಡುಕ ಅದಾನ, ಏನು ಕಪ್ಪಿ ಮೀನು ಅದಾನೇನೋ. ಆದ್ದರಿಂದ ಎಲ್ಲಿ ಹೋಗಬೇಡ, ಅಷ್ಟತನಲ್ಲಿ ಹುದುಗಿರ್ಪ ಲಿಂಗವ. ಲಿಂಗವ ಅಂದ್ರೆ ಪರಮಾತ್ಮ. ಲಯಗಮನ ರೈತತ್ವಾತ್ ಲಿಂಗ ಮಿತ್ಯುಚ್ಯತೆ. ಆ ಪರಮಾತ್ಮ ಇಲ್ಲೇ ಅದಾನ ನೋಡೋ ಅಂತ ಶರಣರು ಕೂಡ ಅಭೇದವನ್ನೇ ಉಪದೇಶ ಮಾಡ್ಯಾರೆ. ಜೀವ ಬ್ರಹ್ಮರ ಭೇದವನ್ನೇ ಉಪದೇಶ ಮಾಡಿದ್ದಾರೆ. ಆದ್ದರಿಂದ
ಇಲ್ಲಿ ತತ್ ತಮ್ಮಸಿ ಸೋಮೈ ಹೂಂ ಹೀಗೆ ಹೇಳಿರುವುದರಿಂದ ಮಹಾವಾಕ್ಯದ ಅರ್ಥರೂಪವಾದ ಪ್ರತ್ಯೇಕಭಿನ್ನ ಪರಮಾತ್ಮ ತನ್ನ ಸ್ವರೂಪವೆಂದು ಹೇಳಿದಂತಾಯಿತು. ಸರಿ, ಈಗ ಆ ನಿರ್ಗುಣ ವಸ್ತುವಿನ ಭಿನ್ನ ಭಿನ್ನ ವಿಶೇಷಣಗಳನ್ನು ಹೇಳುತ್ತಾರೆ. ಭಿನ್ನ ಭಿನ್ನ ವಿಶೇಷಣಗಳನ್ನು ಹೇಳ್ತಾ ಇರ್ತಾರೆ. ಎಷ್ಟು ಪ್ರಕಾರ ವಿಶೇಷಣಗಳದಾವ ಪರಮಾತ್ಮನಿಗೆ? ವಿಶೇಷಣ ಅಂದ್ರೆ ಏನು ಮೊದಲು ತಿಳ್ಕೋರಿ, ಆಮೇಲೆ ಆ ವಿಶೇಷಗಳನ್ನ ಹುಡುಕಾಡವಲ್ರಕ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಸ್ವರೂಪದಲ್ಲಿ ಪ್ರವೇಶವಾಗಿದ್ದು, ಲಕ್ಷ್ಯ ವಸ್ತುವಿನ ಸ್ವರೂಪದಲ್ಲಿ ಪ್ರವೇಶವಾಗಿದ್ದುಕೊಂಡು ಇತರ ಪದಾರ್ಥಗಳನ್ನು ಬೇರ್ಪಡಿಸಿ ಯಾವುದು ತಿಳಿಸಿಕೊಡುತ್ತದೆಯೋ ಅದಕ್ಕೆ ವಿಶೇಷಣ ಅಂತ ಕರೀತಾರೆ. ಕೆಂಪು ಕುದುರೆ, ನೀಲೋ ಘಟ, ನೀಲ ಬಣ್ಣ ಘಟದೊಡನೆ ಅಭಿನ್ನವಾಗಿ ಕೂಡಿಕೊಂಡಿದ್ದು ಉಳಿದಿರತಕ್ಕಂಥ ಪೀತಾದಿ ಘಟಗಳನ್ನು ಭಿನ್ನಪಡಿಸಿ ತಿಳಿಸಿಕೊಡುವುದರಿಂದ ನೀಲೋ ಘಟ, ನೀಲ ಅನ್ನೋದು ಘಟದ ಏನಂತೂ ವಿಶೇಷಣ ಆಯ್ತು. ಆಗೋ ಹಾಗೇನೆ ಇಲ್ಲಿ ವಿಶೇಷಣಗಳು ಬಹಳದಾವೆ. ಪರಮಾತ್ಮನ ವಿಶೇಷಣಗಳು ಬಹಳದಾವೆ. ಅವೆಲ್ಲ ಏನು ಮಾಡ್ತಾವಂತಂದ್ರೆ, ಸಾಮಾನ್ಯವಾಗಿ ಶುಭ್ರತ್ವ, ಮಧುರತ್ವ, ದ್ರವತ್ವ ಇವು ಹಾಲಿನ ವಿಶೇಷಣಗಳು ಅಂತ ಹೇಳ್ತಾ ಇದ್ದಾರೆ. ಇವು ಮೂರು ಹಾಲಿನೊಳಗೆ ಅಭಿನ್ನವಾಗಿದ್ದುಕೊಂಡು ಅದರಂತಿರುವ ಹಾಲನ್ನು ಬೇರ್ಪಡಿಸಿ ಶುಭ್ರ ಅಟ್ಟ ಹೇಳಿಬಿಡಲಿಲ್ಲ. ಶುಭ್ರ ಅಂದ್ಕೂಡಲೇ ಮಜ್ಜಿನ ಶುಭ್ರ ಇರ್ತಾವ, ಮೊಸರು ಶುಭ್ರ ಇರ್ತದ. ಶುಭ್ರದ ಜೊತೆಗೆ ಹೆಂಗಿರಬೇಕು? ದ್ರವತ್ವ ಇರಬೇಕು. ದ್ರವತ್ವ ಮೊಸರ ಇರ್ತದ, ಅದು ಶುಭ್ರ ಇರ್ತದ. ಘನಿ ಭಾಗ ಇರ್ತದೆ, ಗಟ್ಟಿ ಇರ್ತದೆ, ಧ್ರುವ ಇರುವುದಿಲ್ಲ. ಧ್ರುವ ಮತ್ತು ಗಟ್ಟಿ ಇರ್ತದ ಮೊಸರ, ಪರಂತು ರುಚಿ ಇರುವುದಿಲ್ಲ. ಆದ್ದರಿಂದ ದ್ರವತ್ವ, ಮಧುರತ್ವ ಅದಲ್ಲ ಮತ್ತು ಶುಭ್ರತ್ವ ಉಳ್ಳದ್ದು ಹಾಲು. ಈ ಹಾಲು ಈ ಮೂರು ಹಾಲಿನೊಡನೆ ಅಭಿನ್ನವಾಗಿ ಕೂಡಿಕೊಂಡು ಇದ್ದು ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಹಾಲಿನ ಸ್ವರೂಪದಲ್ಲಿ ಈ ಮೂರು ಪ್ರವೇಶವಾಗಿದ್ದುಕೊಂಡು ಹಾಲಲ್ಲದ ಮಜ್ಜಿಗೆ ಮೊಸರುಗಳನ್ನು ಭಿನ್ನಪಡಿಸಿ ತಿಳಿಸಿಕೊಡುವುದರಿಂದ ಮಧುರತ್ವ, ಧ್ರುವತ್ವಗಳು ಹಾಲಿನ ಹೇಗೆ ವಿಶೇಷಣಗಳು ಅದಾವೆ, ಹಾಗೆ ಪರಮಾತ್ಮನ ನಿರ್ಗುಣ ಭಗವಂತನ ವಿಶೇಷಣಗಳು ಸುಖ, ನಿತ್ಯ, ಪ್ರಕಾಶ, ವಿಭು, ನಾಮರೂಪಗಳಿಗೆ ಆಧಾರ, ಮತಿ ನಾಲ್ಕೈ ಜಿಹಿ ಮತಿ ಲಖೈ ಸೋಮೈ ಶುದ್ಧ ಅಪಾ. ಎಷ್ಟು 8 ಲಕ್ಷಣಗಳದಾವಲ್ಲ. ಮೊದಲು ಯಾವುದು? ಸುಖ. ಯಾವುದು ಸುಖ ಸ್ವರೂಪವಾಗಿರುವುದು? ಯಾವುದು ಸುಖ ಸ್ವರೂಪವಾಗಿರುವುದು? ಸುಖ ಅಂದ್ರೆ ಆನಂದ. ಯಾವ ಟಿಟ್ನಾಗ ಬರೀತಾನ? ಸುಖ ಅಂದ್ರೇನು? ಆನಂದ. ಎಂಥ ಆನಂದ? ಕೆಡಲಾರದ ಆನಂದ. ಪರಮ ಪ್ರೀತಿಗೆ ವಿಷಯವಾದದ್ದೇ ಪರಮಾನಂದ. ಎಲ್ಲವನಾರೈದು ನೋಡಲು ಇಲ್ಲೆನಿಸಿದ ನೇಹ, ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದೆ ಸುಖ. ನಿಜವನ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಎಲ್ಲವನ್ನೂ ಹುಡುಕಾಡಿ ವಿಚಾರ ಮಾಡಿ ನೋಡಿದರೆ ಇಲ್ಲೆನಿಸಿದ ನೇಹ. ನೇಹ ಅಂದ್ರೆ ಪ್ರೀತಿ. ಎಲ್ಲ ವಸ್ತುಗಳೊಮ್ಮೆ ಪ್ರೀತಿಗೆ ಪಾತ್ರಕ್ಕ ಮತ್ತೊಮ್ಮೆ ಪಾತ್ರ ಆಗುವುದಿಲ್ಲ. ಅನುಕೂಲ ಇದ್ದಾಗ ಪ್ರೀತಿಗೆ ಪಾತ್ರಕ್ಕ, ಅವೇ ಪ್ರತಿಕೂಲ ಆದಾಗ ಪ್ರೀತಿಯಲ್ಲಿ ಉಳಿಯಂಗಿಲ್ಲ. ಯಾವಾಗಲೂ ನಿನ್ನ ಪ್ರೀತಿ ಯಾವುದರಲ್ಲಿ ಇರುವುದೋ
ಅದನ್ನೇ ಸುಖ ಸ್ವರೂಪ. ನಿನ್ನಲ್ಲೇ ನಿನ್ನ ಪ್ರೀತದ ಅದು ನೀನೇ ಸುಖ ರೂಪ. ಜೋ ಸುಖ ಹೈ, ಯಾವುದು ಸುಖ ಸ್ವರೂಪ ಇರೋದು. ಜೋ ನಿತ್ಯ ಹೋವೈ ಹೈ, ಯಾವುದು ನಿತ್ಯವಾಗಿರುತ್ತದೆಯೋ. ನಿತ್ಯ ಚತುರ್ವಿಧ ಅಭಾವಗಳಿಗೆ ಅಪ್ರತಿಯೋಗಿ ಆಗಿರುವುದು ಯಾವುದು, ಅದಕ್ಕೆ ನಿತ್ಯ ಅಂತ ಕರೀತಾ ಇದ್ದಾರೆ. ಪ್ರಾಕಾಭಾವ, ಪ್ರಧ್ವಂಸ ಅಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ. ಘಟದ ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ಅಭಾವ ಇರ್ತದೆ, ಅದಕ್ಕೆ ಪ್ರಾಕ್ ಅಭಾವ ಅಂತ ಕರೀತಾರೆ. ಘಟದ ನಾಶ ನಂತರ ಕೂಡ ಘಟದ ಅಭಾವಕತೆ, ಅದಕ್ಕೆ ಪ್ರಧ್ವಂಸ ಅಭಾವ ಅಂತ ಕರೀತಾರೆ. ಘಟದಲ್ಲಿ ಪಟವಿಲ್ಲ, ಪಟದಲ್ಲಿ ಘಟವೂ ಇಲ್ಲ, ಇದಕ್ಕೆ ಅನ್ಯೋನ್ಯ ಅಭಾವ ಅಂತ ಕರೀತಾರೆ. ಮಣ್ಣಿನೊಳಗೆ ಘಟ ಎಂದೊಂದು ಇಲ್ಲ, ಇದಕ್ಕೆ ಅತ್ಯಂತ ಅಭಾವ ಅಂತ ಕರೀತಾರೆ. ಹಾಗೆ ಪ್ರತ್ಯೇಗಾತ್ಮ ಹೇಗದಾನ ಅಂತ ಕೇಳಿದ್ರೆ ಉತ್ಪತ್ತಿ ರಹಿತ ಆದ್ದರಿಂದ ಅವನಿಗೆ ಉತ್ಪತ್ತಿಗಿಂತಲೂ ಮೊದಲಿದೆ ಯಾವುದು, ಉತ್ಪತ್ತಿಗಿಂತಲೂ ಮೊದಲ ಅಭಾವ ಯಾವುದತೆ, ಪ್ರಾಕ್ ಅಭಾವ. ಪ್ರಾಕ್ ಅಭಾವ ಇಲ್ಲ ಪ್ರತ್ಯೇಗಾತ್ಮನಿಗೆ. ಯಾಕೆ? ಉತ್ಪತ್ತಿ ರಹಿತನಾಗಿರುವುದರಿಂದ ಪ್ರಾಕ್ ಅಭಾವ ಇಲ್ಲ. ನಾಶರಹಿತನಾದ್ದರಿಂದ ಯಾವ ಅಭಾವ ಇಲ್ಲ, ಪ್ರಧ್ವಂಸ ಅಭಾವ ಇಲ್ಲ. ಎಲ್ಲ ವಸ್ತುವಿನಲ್ಲಿ ತುಂಬಿಕೊಂಡಿರುವುದರಿಂದ ಅನ್ಯೋನ್ಯ ಅಭಾವ ಪ್ರತಿಯೋಗಿ ಆಗುವುದಿಲ್ಲ. ಯಾವಾಗಲೂ ಇರುವುದರಿಂದ ಅತ್ಯಂತ ಅಭಾವಕ್ಕೆ ಪ್ರತಿಯೋಗಿ ಆಗುವುದಿಲ್ಲ. ಚತುರ್ವಿಧ ಅಭಾವಕ ಪ್ರತಿಯೋಗಿತ್ವಂ ನಿತ್ಯತ್ವಂ. ಈ ರೀತಿ ಯಾವುದು ಸುಖ ಸ್ವರೂಪವಾಗಿರುವುದು, ಯಾವುದು ನಿತ್ಯ ಸ್ವರೂಪವಾಗಿ, ಯಾವುದು ಪ್ರಕಾಶ. ಪ್ರಕಾಶ ಅಂದ್ರೆ ಚಿತ್ತ, ಚೈತನ್ಯ, ಜ್ಞಾನ ಸ್ವರೂಪ. ಇದಕ್ಕೇನಂತಾರೆ? ಪ್ರಕಾಶ. ಮೂರು ಅವಸ್ಥೆಗಳಲ್ಲಿ ತೋರುವ ಕೀಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ ಅಂತ ನಿಜನ ಶಿವ ಚಿದ್ರೂಪ. ಮೂರು ಅವಸ್ಥೆಗಳಲ್ಲಿ ಏನೇನು ತೋರ್ತದನ್ನೆಲ್ಲ ಅರಿತಕ್ಕಂಥದ್ದು ನಿನ್ನ ಸ್ವರೂಪದೇ, ಅದಕ್ಕದು ಪ್ರಕಾಶ ಅದೇ. ಯಾವುದು ವಿಭೂ ವ್ಯಾಪಕವಾಗಿರುವುದು, ದೇಶ ಕಾಲ ವಸ್ತು ಪರಿಚ್ಛೇದ ರಹಿತಕ್ಕ ವ್ಯಾಪಕ ಅಂತ ಕರೀತಾರೆ. ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ವಸ್ತುಗಳಲ್ಲಿ ತುಂಬಿ ಹೊರಚೊಲ್ಲತಕ್ಕಂಥದ್ದು ನಿನ್ನ ಪ್ರತ್ಯೇಗಾತ್ಮ ಇರೋಣದಿಂದ ವಿಭೂ. ಯಾವುದು ನಾಮರೂಪಗಳಿಗೆ ಆಧಾರವಾಗಿರುವುದು, ಸಮಸ್ತ ನಾಮರೂಪಗಳಿಗೆ ಆಧಾರವಾಗಿರ್ತಕ್ಕಂಥ ಘಟ ಎಂಬ ನಾಮ ಗೋಲ ರೂಪಗಳಿಗೆ ಆಧಾರವಾದದ್ದು ಮಣ್ಣು ಹೆಂಗದನೋ, ಜಗತ್ತಿನಲ್ಲಿ ತೋರ್ತಕ್ಕಂಥ ಸಮಸ್ತ ನಾಮರೂಪಗಳಿಗೆ ಆಧಾರವಾದದ್ದು ನಿನ್ನ ಆತ್ಮಸ್ವರೂಪ. ಅಸ್ತಿ ಭಾತಿ ಪ್ರಿಯ ಸಿಂಧು ಮೇ ನಾಮರೂಪ ಜಂಜಾಲ್ ಲಿಖಿತಿ ಆತ್ಮಸ್ವರೂಪ ನಿಜ ಪೈ ತತ್ಕಾಲ ನಿಹಾಲ್. ಅಸ್ಥಿ ಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಸಿಂಧು ಸಮುದ್ರ, ಆ ಸಮುದ್ರದಲ್ಲಿ ನಾಮರೂಪಗಳು ಜಂಜಾಲ್. ನಾಮರೂಪಗಳು ಹೆಂಗದಾವ? ತೆರೆಗಳು ಸದೃಶವಾಗಿದ್ದಾವೆ. ಸಮಸ್ತ ತೆರೆಗಳಿಗೆ ಯಾವ ರೀತಿಯಾಗಿ ಸಮುದ್ರವೇ ಆಧಾರವಾಗಿರುತ್ತದೆಯೋ, ಜಗತ್ತಿನ ಸಮಸ್ತ ನಾಮರೂಪಗಳಿಗೆ ನೀನೇ ಆಧಾರವಾಗಿದ್ದೇ, ಪ್ರತ್ಯೇಗಾತ್ಮನೇ ಆಧಾರವಾಗಿರುತ್ತಾನೆ. ಅದು ಬ್ರಹ್ಮವಾಗಿರುತ್ತದೆ. ಏನೋ ಯಾವುದು ಸುಖ ಸ್ವರೂಪದೇ, ಯಾವುದು ನಿತ್ಯ ಸ್ವರೂಪದೇ, ಯಾವುದು ಪ್ರಕಾಶ ರೂಪವಾಗಿರುವುದು, ಯಾವುದು ವಿಭುವಾಗಿರುವುದು, ಯಾವುದು ನಾಮರೂಪಗಳಿಗೆ ಆಧಾರವಾಗಿರುವುದು, ಅದುವೇ ಬ್ರಹ್ಮವಾಗಿರುತ್ತದೆ. ಭಿನ್ನ ಭಿನ್ನ ವಿಶೇಷಣಗಳನ್ನು ಹೇಳಕತ್ತಿದ್ದಾರೆ. ಮತ್ತೆ ಹಾಗಾದರೆ ಪುನಃ ಅದು ಹೇಗಿರುತ್ತದೆ ಅಂತ ಕೇಳ ಮತಿನ ಲಖೈ ಜಿ ಮತಿ ಲಖೈ ಅಂದ್ರೆ ಏನೋ ಮೂರು ಪ್ರಕಾರವಾದ ಅರ್ಥ. ಇದು ಬಹಳ ಶ್ರೇಷ್ಠವಾದ ಅರ್ಥವನ್ನು ಈ ವಾಕ್ಯ ಅಡಗಿಸಿಟ್ಟಿದ್ದಾನೆ ಪುಣ್ಯಾತ್ಮ ನಿಶ್ಚಲದಾಸ. ಮತಿ ನ ಲಖೈ ಜಿ ಮತಿ ಲಖೈ. ಮೊದಲನೇ ಅರ್ಥ ಏನೋ, ಬುದ್ಧಿಯು ಬ್ರಹ್ಮವನ್ನು ಪ್ರಕಾಶ ಮಾಡುವುದಿಲ್ಲ, ಆದರೆ ಬ್ರಹ್ಮವೇ
ಬುದ್ಧಿಯನ್ನ ಪ್ರಕಾಶ ಮಾಡುತ್ತದೆ. ಬುದ್ಧಿ ಬ್ರಹ್ಮವನ್ನ ಪ್ರಕಾಶ ಮಾಡುವುದಿಲ್ಲ. ಬುದ್ಧಿ ಬ್ರಹ್ಮವನ್ನ ಪ್ರಕಾಶ ಮಾಡುವುದು. ನಾವು ನೀವೆಲ್ಲ ಬುದ್ಧಿಯಿಂದ ಬ್ರಹ್ಮವನ್ನು ತಿಳಿಬೇಕಂತೀವಿ. ಇಲ್ಲೇ ಹೇಳಿದ್ರು ನಿನ್ನ ಕಡೆಯಿಂದ ಸಾಧ್ಯ ಆಗೋದು. ನಿನ್ನ ಬುದ್ಧಿಗೆ ಆ ಬ್ರಹ್ಮ ನೆನಪುದಿಲ್ಲ ತಮ್ಮ. ಸೂರ್ಯನ ಎದುರಿಗೆ ಹಿಡಿದಿರ್ತಕ್ಕಂಥ ಕನ್ನಡಿ, ಆ ಕನ್ನಡಿ ಗಾಡಿ ಮ್ಯಾಲ ದುಂಡಗ ಬೆಳಕ ಹಾಕ್ತದೆ. ಆ ದುಂಡಗ ಬೆಳಕ ಹಾಕಿತ್ತಲ್ಲ, ಕನ್ನಡಿ ಹಿಡ್ದ ವಿಚಾರ ಮಾಡಿದ, ಗಾಡಿ ಮೇಲೆ ಹೆಂಗೆ ದುಂಡಗ ಬೆಳಕು ಬಿದ್ದೈತಿ ಅಲ್ಲ, ಅದನ್ನು ಸೂರ್ಯನ ಮೇಲೆ ಹಾಕ್ಬೇಕಂತ ಕನ್ನಡಿ ಸೂರ್ಯನ ಕಡೆ ಹಿಡ್ದ. ಸೂರ್ಯನ ಮೇಲೆ ಬಿತ್ತನೇ ಇಲ್ಲ ದುಂಡಗ ಬೆಳಕ. ಗಾಡಿ ಮೇಲೆ ಬಿದ್ದು ಹೆಂಗೆ ಬಿದ್ದಿತ್ತು ಹಂಗೆ ಸೂರ್ಯನ ಮೇಲೆ ಬಿತ್ತನ ದುಂಡಗ ಬೆಳಕ ಇಲ್ಲ. ಯಾಕಿಲ್ಲ? ಯಾಕೆ ಬೀಳಲಿಲ್ಲ? ಸೂರ್ಯನ ಸತ್ಯನ್ನ ಪಡೆದುಕೊಂಡು ಕನ್ನಡಿ ಜಡವಾದ ಗಾಡಿ ಮೇಲೆ ಬೆಳಕು ಹಾಕಿತ್ತೇ ವಿನಃ ತನಗೆ ಪ್ರಕಾಶವನ್ನು ಕೊಟ್ಟಿರ್ತಕ್ಕಂಥ ಸೂರ್ಯನ ಮೇಲೆ ಹ್ಯಾಂಗ ಇದಕ್ಕೆ ಕನ್ನಡಿಗೆ ಪ್ರಕಾಶ ಮಾಡ್ಲಿಕ್ಕೆ ಆಗಲಿಲ್ಲವೋ ಹಾಗ ಬುದ್ಧಿಗೆ ಯಾವ ತಿಳಿಯುವ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಬ್ರಹ್ಮ ಏನದಲ್ಲ, ಆ ಬ್ರಹ್ಮವನ್ನ ಬುದ್ಧಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಬುದ್ಧಿಯು ಬ್ರಹ್ಮವನ್ನ ಪ್ರಕಾಶ ಮಾಡುವುದಿಲ್ಲ. ಆದರೆ ಬ್ರಹ್ಮವೇ ಬುದ್ಧಿಯನ್ನ ಪ್ರಕಾಶ ಮಾಡುತ್ತದೆ. ಮತ್ತೆ ಬುದ್ಧಿಯಿಂದ ತಿಳಿಯಾಕೆ ಬರಂಗಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಪುಸ್ತಕ ಯಾಕೆ ನೀವು ಹೇಳಿದ್ರೆ ಯಾಕೆ, ನಾವು ಕೇಳಿದ್ರೆ ಯಾಕಂತ ಯಾರಿಗಾದ್ರೂ ಪ್ರಶ್ನೆ ಬಂತು ಅಂದ್ರೆ ಅಮ್ಮ ಎರಡನೇ ಅರ್ಥ ಹೇಳ್ತಾನೆ, ಕೇಳ ಗಡಬಡಿ ಮಾಡಬೇಡ ಅಲ್ಲ. ಎರಡನೇ ಅರ್ಥ ಏನ್ರಿ? ಬುದ್ಧಿಯು ಶಬ್ದದ ಶಕ್ತಿ ವೃತ್ತಿಯಿಂದ ಅದಲ್ಲ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಶಬ್ದದ ಲಕ್ಷಣ ವೃತ್ತಿಯಿಂದ ಬುದ್ಧಿ ಬ್ರಹ್ಮವನ್ನು ತಿಳಿಯುತ್ತದೆ. ಹೌದಾ? ಎರಡನೇ ಅರ್ಥ ಈ ಪ್ರಕಾರದ ಏನೋ, ಬುದ್ಧಿಯು ಶಬ್ದದ ಶಕ್ತಿ ವೃತ್ತಿಯಿಂದ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೆ ವೃತ್ತಿ ಅಂತ ಕರೀತಾರೆ. ವೃತ್ತಿ ಅಂತ ಇಲ್ಲಿ ಶಬ್ದಕ್ಕೆ, ವೃತ್ತಿ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಏನು? ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ಏನದಲ್ಲ, ಸಂಬಂಧಕ್ಕೆ ವೃತ್ತಿ ಅಂತ ಕರೀತಾರೆ. ಘಟ ಅನ್ನೋ ಶಬ್ದಕ್ಕೂ ಕಲಶ ರೂಪ ಅರ್ಥಕ್ಕೂ ಸಂಬಂಧ ಅದ. ಆದ್ದರಿಂದ ಆ ಸಂಬಂಧಕ್ಕೆ ವೃತ್ತಿ ಅಂತ ಕರೀತಾರೆ. ಆ ಸಂಬಂಧದಿಂದ ತಿಳಿಸ್ಕೊಳ್ಳೋದು ಶಕ್ತಿ ವೃತ್ತಿ ಅಂತ ಕರೀತಾರೆ. ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧಿತ್ತಂದ್ರೆ ಶಕ್ತಿ ವೃತ್ತಿ ಅಂತಾರೆ. ಶಬ್ದಕ್ಕೂ ಅರ್ಥಕ್ಕೂ ಪರಂಪರಾ ಸಂಬಂಧಿತ್ತಂದ್ರೆ ಅದಕ್ಕೆ ಲಕ್ಷಣ ವೃತ್ತಿ ಅಂತ ಕರೀತಾರೆ. ಇಲ್ಲಿ ಘಟಕ್ಕೂ ಘಟನೂ ಪದಕ್ಕೂ ಕಲಶರೂಪ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧದ. ಘಟ ಪದದಿಂದ ತಿಳಿಸಿಕೊಂಡಿರ್ತಕ್ಕಂಥ ಕಲಶರೂಪ ಅರ್ಥ ಅದು ಶಬ್ದದ ಶಕ್ತಿ ವೃತ್ತಿಯಿಂದ ತಿಳಿಸಿಕೊಂಡದೆ. ಇನ್ನು ಶಬ್ದದ ಲಕ್ಷಣ ವೃತ್ತಿಯಿಂದ ಬುದ್ಧಿಯು ಬ್ರಹ್ಮವನ್ನು ತಿಳಿಯುತ್ತದೆ ಅಂತಾರ. ಬ್ರಹ್ಮವನ್ನ ಬುದ್ಧಿ ಶಬ್ದದ ಶಕ್ತಿ ವೃತ್ತಿಯಿಂದ ತಿಳಿಸಿಕೊಳ್ಳುವುದಿಲ್ಲ. ಶಬ್ದದ ಲಕ್ಷಣ ಪರಂಪರಾ ಸಂಬಂಧ. ಇಲ್ಲೇನು ಪರಂಪರಾ ಸಂಬಂಧಗಳು, ಇದು 3 ಪ್ರಕಾರ ಲಕ್ಷಣ ವೃತ್ತಿಗಳನ್ನು ಹೇಳ್ಕೊಂಬಂದಾರೆ. 3 ಪ್ರಕಾರದಲ್ಲ ಲಕ್ಷಣಾವೃತ್ತಿ ಯಾವ್ಯಾವು? ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಯಾವುದು ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ತತ್ಸಂಬಂಧಿಯಲ್ಲಿ ಅರ್ಥವನ್ನು ಗ್ರಹಣ ಮಾಡ್ತಿತ್ತು ಅಂತಂದ್ರೆ ಇದಕ್ಕೆ ಜಹತ ಲಕ್ಷಣ. ಜಹತ ಲಕ್ಷಣ ಅಂದ್ರೆ ಏನು? ಗೊಲ್ಲರಹಳ್ಳಿ ಎಲ್ಲಿದೆ ಅಂತ ಕೇಳ, ಗಂಗೆಯಲ್ಲಿ ಗೊಲ್ಲರಹಳ್ಳಿ ಇರುತ್ತದೆ. ಗಂಗಾಯಾಮ್ ಘೋಷಃ, ಗಂಗೆಯಲ್ಲಿ ಘೋಷ ಅಂದ್ರೆ ಗೊಲ್ಲರಹಳ್ಳಿ ಇರುತ್ತದೆ ಅಂತ ಹೇಳ. ಗಂಗಾ ಪದಕ್ಕೆ ಹರಿಯುವ ನದಿ
ಪ್ರವಾಹದಲ್ಲಿ ಆ ಘೋಷ ಇರಲಿಕ್ಕೆ ಸಾಧ್ಯ ಇಲ್ಲ, ಗೊಲ್ಲರಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಕ್ತಿ ವೃತ್ತಿಯಿಂದ ಅರ್ಥ ಸಂಭವಿಸಲಿಲ್ಲ. ಶಕ್ತಿ ವೃತ್ತಿ ಬಾಧೆ ಸತಿ ಲಕ್ಷಣ ಭವತಿ. ಎಲ್ಲಿ ಶಕ್ತಿ ವೃತ್ತಿಯಿಂದ ಅರ್ಥ ಆಗುವುದಿಲ್ಲ ಅಲ್ಲಿ ಲಕ್ಷಣ ಮಾಡಬೇಕು ಅಂತ ನೇಮದ. ಈಗ ಶಕ್ತಿ ವೃತ್ತಿಯಿಂದ ಗಂಗಾ ಹರಿಯುವ ನದಿಯೊಳಗೆ ಗೊಲ್ಲರಹಳ್ಳಿ ಇರಲಿಕ್ಕೆ ಅಸಂಭವ. ತತ್ಸಂಬಂಧಿಯಾದ ಅರ್ಥ ಗಂಗಾ ನದಿ ಸಂಬಂಧಿಯಾದ ತೀರದಲ್ಲಿ ಗೊಲ್ಲರಹಳ್ಳಿ ಇರುತ್ತದೆ ಅಂತ ತಿಳ್ಕೊಂಡ ಅಂದ್ರೆ ಯಾವ ಲಕ್ಷಣ ತಿಳ್ಕೊತಾನೆ? ಯಾವ ಲಕ್ಷಣ ಇದು? ಜಾತ ಲಕ್ಷಣ ಬರುವಾಗ ನೋಡಿ ಗಂಟಲ ಸಿಕ್ಕೊಂಡದ ಅಲ್ಲ. ಜಾತ ಲಕ್ಷಣ ಮನಸ್ಸು ಯಾಕಡೆ ಹೋಗಿತ್ತ ಬರಂಗಿಲ್ಲ, ಅದು ತಿಳಿತಾ? ಅಜಾತ ಲಕ್ಷಣ ಅಂದ್ರೆ ಎದಕ್ಕಂತಾರೆ? ಸಂಪೂರ್ಣ ವಾಚಾ ತ್ಯಾಗ ಮಾಡಿ ಅಧಿಕ ಅರ್ಥವನ್ನು ಗ್ರಹಣ ಮಾಡಿದರೆ ಅಜಾತ ಲಕ್ಷಣ. ಕೆಂಪು ಓಡುತ್ತದೆ ಅಂದ, ಸೋಣೋ ಧಾವತಿ. ಕೆಂಪ ರಂಗ ಓಡಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಓಡೋಕೆ ಸಾಧ್ಯ ಅಸಂಭವದ. ಕೆಂಪು ಅನ್ನುವ ಪದಕ್ಕೆ ರಂಗ ಬಿಡಲಾರ್ದನೆ ಅಧಿಕ ಅರ್ಥ. ಕೆಂಪು ಕುದುರೆ ಓಡುತ್ತದೆ ಹಿಂಗೆ ತಿಳ್ಕೊಂಡ ಅಂದ್ರೆ ಯಾವ ಲಕ್ಷಣ ಇದು? ಅಜಾತ ಲಕ್ಷಣ. ಅಜಾತ ಲಕ್ಷಣ. ಇನ್ನೊಂದರ ಭಾಗತ್ಯಾಗ ಲಕ್ಷಣ. ವಾಚಾರ್ಥದಲ್ಲಿ ಎರಡು ಭಾಗವನ್ನು ಮಾಡಿ ವಿರೋಧ ಭಾಗವನ್ನು ತ್ಯಾಗ ಮಾಡಿ ಅವಿರೋಧ ಭಾಗವನ್ನು ಗ್ರಹಣ ಮಾಡುವುದಕ್ಕೆ ಏನಂತಾರೆ? ಭಾಗತ್ಯಾಗ ಲಕ್ಷಣ. ಕಬ್ಬು ತಿನ್ನು ಅಂತ ಹೇಳಿದ. ಕಬ್ಬು ಅನ್ನೋ ಪದಕ್ಕೆ ವಾಚ್ಯಾರ್ಥ ಕೇವಲ ಶಿಪ್ಪಿನೂ ಅಲ್ಲ, ಕೇವಲ ರಸನೂ ಅಲ್ಲ, ರಸಸಹಿತವಾದ ಶಿಪ್ಪಿಗೆ ಕಬ್ಬು ಅನ್ನೋ ಪದಕ್ಕೆ ಅರ್ಥ. ಏನು ತಿನ್ನದಾನ? ಕಬ್ಬು ತಿನ್ನಂದಾನೆ. ಅಟ್ಟು ತಿನ್ನಿಲ್ಲ. ಏನು ಮಾಡಿದ? ಭಾಗ ಮಾಡಿದ. ರಸಭಾಗವನ್ನು ಸ್ವೀಕಾರ ಮಾಡಿದ, ಶಿಪ್ಪಿ ಭಾಗವನ್ನು ತ್ಯಾಗ ಮಾಡಿದ. ಕಬ್ಬು ತಿನ್ನಂತ ಹೇಳಿದ್ರೆ ತಿಂದದ್ದು ರಸ ತಿಂದಾನೆ ಅಂದ್ರೇನು? ಶಿಪ್ಪಿ ವಿರೋಧ ಭಾಗದ ಅದನ್ನು ತ್ಯಾಗ ಮಾಡಿ ರಸವನ್ನು ಅವಿರೋಧ ಭಾಗ ಗ್ರಹಣ ಮಾಡಿದ. ಈ ರೀತಿಯಾಗಿ ಎರಡನೇ ಅರ್ಥ ಏನು ಹೇಳಕತ್ತಾರೆ ಇಲ್ಲೇ? ನಂಬರ್ 2 ಎರಡನೇದಾಗಿ ಈ ಪ್ರಕಾರ ಅರ್ಥ ಇರ್ತದೆ. ಬುದ್ಧಿಯು ಶಬ್ದದ ಶಕ್ತಿ ವೃತ್ತಿಯಿಂದ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಶಬ್ದದ ಲಕ್ಷಣ ವೃತ್ತಿಯಿಂದ ಬುದ್ಧಿಯು ಬ್ರಹ್ಮವನ್ನು ತಿಳಿಯುತ್ತದೆ. ಮೂರನೇದು ಯಾವುದಪ್ಪ? ಮೂರನೇದಾಗಿ ಹೀಗೂ ಅರ್ಥವಾಗುತ್ತದೆ. ಮಲಿನ ಮತಿ ಜಿಸ್ ಬ್ರಹ್ಮಕೋ ಜಾನೇ ನಹಿ. ನೀನು ಲಕ್ಷಣಾವತಿಯಿಂದ ಹೇಳಿದರೂ ಕೂಡ ನಿನ್ನ ಮತಿ ಮಲಿನಿತ್ತು ಅಂತಂದರೆ, ಅಂದ್ರೆ ಮಲವಿಕ್ಷೇಪ ದೋಷಗಳಿಂದ ಸಹಿತವಾಗಿತ್ತು ಅಂತಂದರೆ, ಬೇಕಾದ ಲಾಗ ಹೋಗೋದು ಹೇಳೋಲಕ್ಕ ಗುರು, ನಿನ್ನ ಬುದ್ಧಿಗೆ ಅದು ತಿಳಿಯಂಗಿಲ್ಲ. ಕಾರಣ ಏನೋ? ಮಲಿನ ಮತಿ. ದಪ್ಪಾಗಿ ಕನ್ನಡಿ ಮ್ಯಾಲ ಧೂಳು ಬಿದ್ದಿತ್ತು ಅಂದ್ರೆ ಹ್ಯಾಂಗ ಬೇಕಾದಂಗೆ ನೀನು ನೋಡಿದ್ರು ಕೂಡ ಕನ್ನಡ ಪ್ರತಿಬಂಧ ಹ್ಯಾಂಗ ತಿಳಿದಿಲ್ಲೋ. ಮಲಿನಮತಿ ಜಿಸ್ ಬ್ರಹ್ಮಕೋ ಜಾನೇ ನಹಿ. ಮಲಿನವಾದ ಬುದ್ಧಿಯು ಆ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಸರಿ. ಶುದ್ಧಮತಿ ಬ್ರಹ್ಮವನ್ನು ತಿಳಿಯುತ್ತದೆ. ಮಲವಿಕ್ಷೇಪ ದೋಷಗಳಿಂದ ರಹಿತವಾದದ್ದು. ಅದಕ್ಕೆ ನಾವು ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯಿಂದ ಚಿತ್ತದಲ್ಲಿರ್ತಕ್ಕಂಥ ಮಲದೋಷವನ್ನು ವಿಕ್ಷೇಪ ದೋಷವನ್ನು ಕಳ್ಕೊಂಡು ಬಂದಿದ್ದ ಅಂದ್ರೆ ಅವನಿಗೆ ಏನಾಗ್ತೈತಿ ಅಂತ ಕೇಳಿದ್ರೆ ಆ ಶುದ್ಧವಾದ ಬುದ್ಧಿಯಿಂದ ಬ್ರಹ್ಮವನ್ನು ತಿಳಿತಾನೆ. ಆ ಶುದ್ಧವಾದ ಬುದ್ಧಿನೂ ಕೂಡ ಇನ್ನೂ ಒಳಗೆ ಹೋಗ್ತಾನೆ. ಫಲವ್ಯಾಪ್ತಿಯಿಂದ ಅದನ್ನು ತಿಳಿಯುವುದಿಲ್ಲ, ಕಿಂತು ವೃತ್ತಿ ವ್ಯಾಪ್ತಿಯಿಂದ ತಿಳಿಯುತ್ತದೆ. ಫಲವ್ಯಾಪ್ತಿಯ ಜ್ಞಾನ ವೃತ್ತಿ ವ್ಯಾಪ್ತಿಯ ಜ್ಞಾನ ಅಂತ ಎರಡು ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಜಡ ಪದಾರ್ಥನ ತಿಳಿತಾ ಇದ್ದೇವಲ್ಲ ಅದು ಫಲವ್ಯಾಪ್ತಿ ಜ್ಞಾನ ಅಂತ ಕರೀತಾರೆ. ಒಂದು ಘಟದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಅಂತಃಕರಣದ ವೃತ್ತಿ ನೇತ್ರದ್ವಾರ
ಹೊರಹೊಮ್ಮೆ ಘಟದ ಪರ್ಯಂತರವಾಗಿ ಆ ಸಾಭಾಸ ವೃತ್ತಿ ಘಟದ ಪರ್ಯಂತರವಾಗಿ ಹೋಗಿ ಆ ಘಟದಲ್ಲಿ ತಕ್ಕಷ್ಟು ಪ್ರಕಾಶ ಇತ್ತು ಅಂತಂದರೆ ಆವಾಗ ನಮ್ಮ ಅಂತಃಕರಣ ವೃತ್ತಿ ಏನು ಮಾಡ್ತದೆ, ಘಟದ ಆಕಾರ ಆಗ್ತದೆ. ಅಂದ್ರೇನು, ಅದರಿಂದ ಆ ವೃತ್ತಿಯಿಂದ ಘಟದ ಆವರಣ ಭಂಗ ಆಗ್ತದೆ. ಆವರಣ ಅಂದರೆ ಗೊತ್ತಿಲ್ಲದಿರುವಿಕೆ. ಯಾವಾಗ ನಮ್ಮ ಅಂತಃಕರಣ ವೃತ್ತಿ ಘಟದ ಆಕಾರ ಆತು ಆವಾಗ ಘಟದ ಆವರಣ ಭಂಗ ಆತು, ಗೊತ್ತಿಲ್ಲದಿರುವಿಕೆ ಹೋಯಿತು. ಆ ವೃತ್ತಿಯಲ್ಲಿರುವ ಆಭಾಸ ಚಿದಾಭಾಸ ಅಯಂ ಘಟ, ಇದು ಘಟವಿರುತ್ತದೆ ಅಂತ ತಿಳ್ಕೊಂಡ. ಅಂದ್ರೆ ಘಟದ ಜ್ಞಾನ ಆಗುವಾಗ ವೃತ್ತಿದೂ ಪ್ರಯೋಜನ ಅದ, ಚಿದಾಭಾಸ ಆಭಾಸಂದೂ ಪ್ರಯೋಜನ ಅದ. ವೃತ್ತಿದ ಏನು ಪ್ರಯೋಜನ ಅದ ಅಂತ ಕೇಳ, ಘಟದ ಆವರಣ ಭಂಗ ಮಾಡ್ತದೆ ವೃತ್ತಿ. ಚಿದಾಭಾಸದ ಏನು ಪ್ರಯೋಜನ, ಇದು ಘಟವಿರುತ್ತದೆ ಅಂತ ಹೇಳಿ. ಕತ್ತಲ್ದಾಗ ಎಲ್ಲೋ ಹೊರಟಿರ್ತೀರಿ, ಕೈಯಾಗ ಬ್ಯಾಟ್ರಿ ಇರ್ತದೆ, ಆ ಕತ್ತಾಗ ಏನೋ ಸುಳು ಸುಳು ಶಬ್ದ ಆತು, ಬ್ಯಾಟ್ರಿ ಹಾಕ್ತೀರಿ. ಬ್ಯಾಟ್ರಿ ಕೆಲಸ ಏನು ಅಂತ ಕೇಳಿ ಕತ್ತಲೆಯನ್ನು ಕಾಯುತ್ತದೆ, ಅಷ್ಟೇ ಅದ್ರ ಕೆಲಸ. ಮುಂದಿನ ನಿನ್ನ ಕೆಲಸ ಪಾತೈತೆ ಅದು ಬ್ಯಾಟ್ರಿ ಅಲ್ಲ. ಬ್ಯಾಟ್ರಿ ಏನೋ ಕತ್ತಲಿ ಕಳೀತು, ಏನು ಹಾಮತ್ತೀವಿ ಚೋಳತ್ತೀವಿ ಏನತಿ ತಿಳಿಯೋದು ಅವನು ಬ್ಯಾರಿ ಅದಾನ. ಹಾಗೆ ವೃತ್ತಿ ಅನ್ನೋದು ಬ್ಯಾಟ್ರಿ ಇದ್ದಂಗೆ ಗೊತ್ತಿಲ್ಲದಿರ್ಬೇಕಂದ್ರೆ ಕಳೆದು ಬಿಡ್ತದೆ. ಯಾವಾಗ ಆ ವಿಷಯಾಕಾರ ವೃತ್ತಿ ಆತು ಅಂತಂದ್ರೆ ಘಟಾಕಾರ ಆಗಲಿ ಪಟಾಕಾರ ಆಗಲಿ ಯಾವುದೇ ಆಕಾರ ವೃತ್ತಿ ಆದಾಗ ಆವರಣ ಭಂಗ ಮಾಡ್ತದೆ. ಆ ಆ ಆ ವೃತ್ತಿಯೊಳಗೆ ಸಾಭಾಸ ವೃತ್ತಿ ಅಂತಾರೆ, ಆಭಾಸ ಸಹಿತವಾದ ವೃತ್ತಿ ಅದು. ಆ ವೃತ್ತಿಯೊಳಗಿರುವ ಆಭಾಸ ಅಯಂ ಘಟ, ಇದು ಘಟವಿರುತ್ತದೆ ಅಂತ ತಿಳಿತಾನೆ. ಹೀಗೆ ವೃತ್ತಿಯದು ಪ್ರಯೋಜನ ಆಗಿರಬೇಕು, ಆಭಾಸಂದು ಪ್ರಯೋಜನ ಆಗಿರಬೇಕು. ಇದಕ್ಕೆ ಫಲವ್ಯಾಪ್ತಿ ಅಂತ ಕರೀತಾರೆ. ಯಾವಾಗ ನಮಗೆ ಬ್ರಹ್ಮವನ್ನು ತಿಳಿಬೇಕಾಗ್ಯದ, ಘಟವನ್ನು ತಿಳಿಬೇಕಾಗಿತ್ತು, ಘಟ ಹೊರಗಿತ್ತು ವೃತ್ತಿ ಒಳಗಿತ್ತು, ಅಂತಃಕೃತಿ ನೇತ್ರ ದ್ವಾರದಿಂದ ಹೊರಗೆ ಹೋಗಬೇಕಾತು. ಬ್ರಹ್ಮವನ್ನು ತಿಳಿಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗಬೇಕು, ವ್ಯಾಪಕದ ಎಲ್ಲದರಲ್ಲಿ ತುಂಬಿಕೊಂಡಿರ್ತಕ್ಕಂಥ ಬ್ರಹ್ಮವನ್ನು ತಿಳಿಲಾಕ ವೃತ್ತಿ ಹೊರಗೆ ಹೋಗುವುದು ಜರೂರ ಇಲ್ಲ. ಯಾವಾಗ ಸದ್ರೂಪ ಚಿದ್ರೂಪ ಆನಂದರೂಪ ನಿತ್ಯ ಮುಕ್ತ ಅಸಂಗ ಈ ಯಾವ ವಿಶೇಷಣಗಳ ಜ್ಞಾನ ಆದಾಗ ಸದ್ರೂಪದ ಜ್ಞಾನ ಆಗ್ತದೆ, ಸದ್ರೂಪದ ಆವರಣ ಭಂಗ ಆತು, ಚಿದ್ರೂಪದ ಆವರಣ ಭಂಗ ಆತು, ಆನಂದ ರೂಪದ ಆವರಣನೂ ಭಂಗ ಆತು, ಪರಿಪೂರ್ಣತೆ ಆವರಣ ಭಂಗ ಆತು, ನಿತ್ಯದ ಆವರಣ ಭಂಗ ಆತು. ಪರಂತು ಚಿದಾಭಾಸ ಅಂದರೆ ಬ್ರಹ್ಮವನ್ನು ಪ್ರಕಾಶ ಮಾಡ್ತಾನೇನೋ ಅಂತ ಕೇಳಿದರೆ ಚಿದಾಭಾಸ ಬ್ರಹ್ಮವನ್ನು ಪ್ರಕಾಶ ಮಾಡೋದಿಲ್ಲ. ಘಟವನ್ನು ಪ್ರಕಾಶ ಮಾಡೋದು ಚಿದಾಭಾಸ ಸರಿ, ಜಡ ಪದಾರ್ಥ ಪ್ರಕಾಶ ಮಾಡಬಹುದು ಚಿದಾಭಾಸ. ಆದರೆ ಸ್ವಯಂ ಪ್ರಕಾಶ ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದನೆ ಸರ್ವನ್ನೂ ಯಾವುದು ಪ್ರಕಾಶ ಮಾಡುತ್ತದೆಯೋ ಅದಕ್ಕೆ ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಅಂತಹ ಪ್ರಕಾಶ ರೂಪವಾದ ಸ್ವಯಂ ಪ್ರಕಾಶ ರೂಪವಾದ ಪರಬ್ರಹ್ಮವನ್ನ ಚಿದಾಭಾಸ ಪ್ರಕಾಶ ಮಾಡ್ತಾನೆ ಅಂತ ಕೇಳ ಮಾಡುವುದಿಲ್ಲ. ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂತಾರೆ, ಬ್ರಹ್ಮದ ಆವರಣ ಭಂಗ ಆಗ್ತದೆ. ಇಷ್ಟೇ ಆವರಣ ಭಂಗಕ್ಕನ ಇಲ್ಲಿ ಬ್ರಹ್ಮಜ್ಞಾನ ಅಂತ ಕರೆದಾರೆ. ಚಿದಾಭಾಸ ಬ್ರಹ್ಮವನ್ನು ಪ್ರಕಾಶ ಮಾಡುವುದಿಲ್ಲ ತಮ್ಮ. ಆದ್ದರಿಂದ ವೃತ್ತಿಯು ಕೂಡ ಇಲ್ಲಿ ಬರ್ದಾರ ನೋಡು, ಆ ವೃತ್ತಿಯು ಕೂಡ ಫಲವ್ಯಾಪ್ತಿಯಿಂದ ಅದನ್ನು ತಿಳಿಯುವುದಿಲ್ಲ. ಅಂದ್ರೆ ಚಿದಾಭಾಸ ಬ್ರಹ್ಮವನ್ನ ತಿಳಿಯುವುದಿಲ್ಲ ಅಂತ ಅರ್ಥದು. ವೃತ್ತಿ ವ್ಯಾಪ್ತಿಯಿಂದ ತಿಳಿಯುತ್ತದೆ, ಆವರಣ ಭಂಗ ಮಾತ್ರ ಮಾಡಿದ್ರೆ ಆಯ್ತು ಅಲ್ಲ. ಆವರಣ ಎಷ್ಟು ಪ್ರಕಾರದ, ಒಂದು ಅಸತ್ವಾಪಾದಕ, ಇನ್ನೊಂದು
ಅಸತ್ವಪಾದಕ ಯಾವುದರಿಂದ ನಿವೃತ್ತಿ ಆಗ್ತದ? ಅಸತ್ವಪಾದ ಪರೋಕ್ಷ ಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನದಿಂದ ಅಸತ್ವಪಾದಕ ನಿವೃತ್ತಿ ಆಯ್ತು. ಇನ್ನೊಂದು ಆವರಣ ಉಳಿದಿತ್ತು, ಅದ್ಯಾವುದು? ಅಮಾನಪಾದಕ. ಕಾಣಿಸುವುದಿಲ್ಲ ಅಂತಿತ್ತಲ್ಲ, ಈ ಅಮಾನಪಾದಕ ಯಾವುದರಿಂದ ನಿವೃತ್ತಿ ಆಕತಿ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ. ಜ್ಞಾನ ಆಗುವುದು ತಡ ಇಲ್ಲ ತಮ್ಮ, ಜ್ಞಾನ ದೃಢ ಆಗುವುದು ಬಹಳ ಕಠಿಣದ. ಅದಕ್ಕೆ ಮನನ ನಿಧಿಧ್ಯಾಸನಗಳಿಲ್ಲದೆ ಯಾವತ್ತನಿಗೆ ದೃಢ ಬ್ರಹ್ಮಜ್ಞಾನ ಆಗುವುದಿಲ್ಲ. ಅವ ಅಕಸ್ಮಾತ್ ಅವ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ದ ಅಂದ್ರೇನು? ಅವ ಹಿಂದನೇ ಕರ್ಮ ಉಪಾಸನೆ ಸಂಪೂರ್ಣ ಮಾಡ್ಕೊಂಡು ಬಂದಿದ್ದ ಅಂದ್ರೆ ಅವನಿಗೇನಂತಾರೆ? ಕೃತೋಪಾಸಕ ಅಂತ ಕರೀತಾರೆ. ಕೃತೋಪಾಸಕ ಜ್ಞಾನದಿಂದ ಆವರಣ ಭಂಗ ಆಗ್ತದೆ. ಪರಂತು ಅವ ಹಿಂದೆ ಮಾಡ್ಕೊಂಡು ಬಂದಿಲ್ಲ, ಕೃತೋಪಾಸಕ ಇದ್ದ ಅಂದ್ರೆ ಆವರಣ ಭಂಗ ಆಗಬೇಕಾಗಿತ್ತು ಅಂತಂದ್ರೆ ಪುನಃ ಅವ ಏನು ಮಾಡಬೇಕು? ಪುನಃ ಶ್ರವಣ, ಪುನಃ ಮನನ, ಪುನಃ ನಿಧ್ಯಾಸನ ಹೇಳಲಿಲ್ಲ. ದೃಢ ಬ್ರಹ್ಮಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂತ ಕೇಳ? ಪುನಃ ಕಿಂಚಿತ್ ಮಲವಿಕ್ಷೇಪ ರಹಿತನಾಗಿರಬೇಕು, ಅದಲ್ಲ? ಪುನಃ ಶ್ರವಣ ಮನನ ನಿಧ್ಯಾಸನ ಮಾಡಬೇಕು. ಆವಾಗ ಆವರಣ ಭಂಗ ಆಗ್ತದೆ, ಬ್ರಹ್ಮದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ ಆವಾಗ. ಅರ್ಥಾತ್ ಅದನ್ನೇ ಇಲ್ಲಿ ಪುಣ್ಯಾತ್ಮ ಹೆಂಗ್ ಮಾಡ್ತಾರೆ ಅಂತ, ಆ ಶುದ್ಧವಾದ ಬುದ್ಧಿನೂ ಕೂಡ ಫಲವ್ಯಾಪ್ತಿಯಿಂದ ಬ್ರಹ್ಮವನ್ನು ತಿಳಿಯುವುದಿಲ್ಲ, ಕಿಂತು ವೃತ್ತಿ ವ್ಯಾಪ್ತಿಯಿಂದ ತಿಳಿಯುತ್ತದೆ. ಆ ವೃತ್ತಿಯಾದರೂ ಕೂಡ ದೀಪವು ಅನ್ಯ ಪದಾರ್ಥಗಳನ್ನು ಹೇಗೆ ಪ್ರಕಾಶಿಸುವುದೋ ಹಾಗೆ ಬ್ರಹ್ಮವನ್ನು ಪ್ರಕಾಶಿಸುವ ಸಮರ್ಥ ಇರುವುದಿಲ್ಲ ಅಲ್ಲ? ದೀಪ ನಿಮ್ಮ ಮನ್ಯಾಗ ದೀಪ ಹಚ್ಚಿದ ಎಲ್ಲ ಪದಾರ್ಥಗಳನ್ನು ಬೆಳಗ್ತದ, ಅದು ದೀಪ ಅಲ್ಲ? ಹಾಗೆ ವೃತ್ತಿ ಕೂಡ ದೀಪವು ಅನ್ಯ ಪದಾರ್ಥಗಳನ್ನು ಹೇಗೆ ಪ್ರಕಾಶಿಸುವುದೋ ಹಾಗೆ ಬ್ರಹ್ಮವನ್ನು ಪ್ರಕಾಶ ಮಾಡುವುದಿಲ್ಲ. ಆ ವೃತ್ತಿಯೊಳಗಿರ್ತಕ್ಕಂಥ ಆಭಾಸನಿಗೆ ಬ್ರಹ್ಮನ್ ಪ್ರಕಾಶ ಮಾಡು ಸಾಮರ್ಥ್ಯ ಇಲ್ಲ. ಹಿಂಗ ಅರ್ಥ ಮಾಡ್ಕೋಬೇಕಿಲ್ಲೇ. ವೃತ್ತಿ ಆದ್ರೂ ಕೂಡ ಅಂದ್ರೇನು? ಆ ವೃತ್ತಿಯಲ್ಲಿರುವ ಆಭಾಸನೆಗೆ, ವೃತ್ತಿ ಆದ್ರೂ ಕೂಡ ಅಂತ ಶಬ್ದ ಐತಿ, ಪರಂತು ಆ ವೃತ್ತಿ ಆವರಣ ಭಂಗ ಮಾಡ್ತದ, ಅದು ಕೆಲಸ ಮುಗೀತು. ಆ ವೃತ್ತಿಯೊಳಗಿರ್ತಕ್ಕಂಥ ಚಿದಾಭಾಸ ದೀಪ ಹಂಗ ಇನ್ನೊಂದನ್ನು ಪ್ರಕಾಶ ಮಾಡ್ತದನೋ, ಯಾವಾಗ ಮತ್ತೊಂದು ಪ್ರಕಾಶ ಮಾಡ್ತಂದ್ರೆ ತಿಳಿಸ್ಕೊಳ್ಳುವಂಥ ಪದಾರ್ಥ ಜಡ ಇರಬೇಕಾಗ್ತದೆ. ಆಭಾಸನ ತಿಳಿಸ್ಕೊತಂದ್ರೆ ಜಡ ಇರಬೇಕಾಗ್ತದೆ. ನೀ ಚಿದಾಭಾಸ ಬ್ರಹ್ಮನ ತಿಳಿತಾನ ಅಂತಂದ್ರೆ ಬ್ರಹ್ಮ ಜಡ ಆಗೋ ಪ್ರಸಂಗ ಬರ್ತದ ತಮ್ಮ. ಆದ್ದರಿಂದ ಆ ದೀಪ ಅನ್ಯ ವಸ್ತುಗಳನ್ನು ಬೆಳಗಿದಂಗ ಆ ಚಿದಾಭಾಸ ಬ್ರಹ್ಮವನ್ನು ಬೆಳಗುವುದಿಲ್ಲಪ್ಪ. ಮತ್ತೇನು ದೃಷ್ಟಾಂತ ಚಂದ ಕೊಡ್ತಾ ಪುಣ್ಯಾತ್ಮ. ಪಾತ್ರೆಯನ್ನು ಮುಚ್ಚಲ್ಪಟ್ಟ ರತ್ನವು ಕತ್ತಲೆಯಲ್ಲಿರಲು ಆ ಪಾತ್ರೆಯನ್ನು ಬಡಿಗೆಯಿಂದ ಹೊಡೆದಾಗ ಹೇಗೆ ರತ್ನ ಪ್ರಕಾಶಿಸುವುದೋ ಅಲ್ಲ? ಒಂದು ಕತ್ತಲೆ ಕೋಣೆ ಅದ ಅಂತ ಇಟ್ಕೋರಿ. ಕತ್ತಲೆ ಕೋಣೆಗೆ 2 ಗಡಿಗೆ ಡಬ್ಬ ಹಾಕಿದ್ದಾರೆ, ಮಣ್ಣಿನ ಗಡಿ ಡಬ್ಬ ಅದಾವ. ಒಂದು ಗಡಿಗೆ ಕೆಳಗೆ ರತ್ನದ, ಇನ್ನೊಂದು ಗಡಿಗೆ ಕೆಳಗೆ ಕರಿ ಕಲ್ಲದ, ಅದಲ್ಲ? ಒಂದು ಗಡಿಗೆ ರತ್ನವನ್ನು ಆವರಣ ಮಾಡ್ಯದ, ಇನ್ನೊಂದು ಗಡಿಗೆ ಕರಿ ಕಲ್ಲನ್ನು ಆವರಣ ಮಾಡ್ಯದ. ಹೊಳಗೆ ಹೋದ, ಕತ್ತಲು ಕೋಣೆ ಅದ, ಬಡಿಗೆ ತೊಗೊಂಡ. ಬಡಿಗೆ ತೊಗೊಂಡು ಏನು ಮಾಡಿದ? ಕಲ್ಲಿಗೆ ಆವರಣವಾಗಿರುವಂಥ ಗಡಿಗೆ ಒಡೆದ. ಈ ಗಡಿಗೆ ಆವರಣ ಎಲ್ಲ ಹೋಗೈತಿ ಕಲ್ಲಿನ ಮ್ಯಾಗಿಂದು, ಪರಂತು ಕಲ್ಲು ಕಾಣಿಸೋದಿಲ್ಲ. ಮತ್ತು ಚಿಮ್ನಿ ತಂದ ಕಲ್ಲನ್ನು ತಿಳ್ಕೋತಾನೆ. ಅರ್ಥ ಆಕತಿಲ್ಲ? ಮ್ಯಾಲಿನ ಆವರಣ ಎಲ್ಲ ಹೋಗೈತಿ ಖರೆ, ಪರಂತು ಆ ಕಲ್ಲು ನಮ್ಗೆ ಗೋಚರ ಆಗ್ಬೇಕಾದ್ರೆ ಚಿಮ್ನಿ ಅಪೇಕ್ಷೆ ಮಾಡ್ತದ. ಆಯ್ತು, ಚಿಮ್ನಿ ಹೊರಗಿಟ್ಟು ಬಂದ. ಈ ಮತ್ತೊಂದು ಗಡಿಗಿತ್ತಲ್ಲ ಒಡೆದ, ಅದು ಅದ್ರ ಮ್ಯಾಗಿತ್ತದು
ರತ್ನದ ಮ್ಯಾಲಿತ್ತು. ರತ್ನದ ಮ್ಯಾಗಿನ ಆವರಣ ಭಂಗ ಆದ ಬಳಿಕ ಆ ರತ್ನ ಚಿಮ್ನೆ ಅಪೇಕ್ಷೆ ಮಾಡ್ತದೇನೋ? ಇಲ್ಲ. ಹಾಗೆ ಚಿದಾಭಾಸನ ಅಪೇಕ್ಷೆ ಮಾಡುದಿಲ್ಲ ಬ್ರಹ್ಮ. ಆವರಣ ವೃತ್ತಿ ಆವರಣ ಭಂಗ ಆದ್ರೆ ಆಯಿತು, ಅದುವೇ ಬ್ರಹ್ಮಜ್ಞಾನ ಅಲ್ಲ. ವೃತ್ತಿ ಆವರಣ ಭಂಗ ಆಗಬೇಕು. ಸ್ವಲ್ಪನೂ ಸಂಶಯ ವಿಪರೀತ ಭಾವನೆಗಳು ಉಳಿಯಲಾರದನೆ ಆ ವೃತ್ತಿ ಆವರಣ ಭಂಗ ಮಾಡ್ತು ಅಂತ ಅಂದ್ರೆ ಅದಕ್ಕೇನಂತಾರೆ ಅಂದ್ಕೆರೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ಬ್ರಹ್ಮದ ಆವರಣ ರೂಪವಾದ ಅಜ್ಞಾನದ ನಿವೃತ್ತಿಯನ್ನು ಮಾಡುವುದೇ ಬ್ರಹ್ಮವನ್ನು ಪ್ರಕಾಶ ಮಾಡುವುದು ಆಗಿದೆ ಎಂಬುದಕ್ಕೆ ಅರ್ಥ ಅಲ್ಲ. ಬ್ರಹ್ಮಜ್ಞಾನ ಆಗೈತಿ ಅಂತ ಅಂದ್ರೆ ಬ್ರಹ್ಮವನ್ನು ಚಿದಾಭಾಸ ಬೆಳೆಯನಂತ ಅರ್ಥ ಅಲ್ಲ. ವೃತ್ತಿಯಿಂದ ಆ ಬ್ರಹ್ಮದ ಆವರಣ ಭಂಗ ಆಗ್ಯದ. ಅಜ್ಞಾನದ ನಿವೃತ್ತಿ ಮಾಡುವುದೇ ಬ್ರಹ್ಮವನ್ನು ಪ್ರಕಾಶ ಮಾಡೈತಿ ಅಂತ ಹೇಳ್ದಂಗೈತಿ ಅಲ್ಲ. ಅದಕ್ಕೆ ಮುಂದೆ ಈ ಟಿಪ್ಪಣಿ ಮುಂದೆ ನೋಡ್ರಿ ಅಂತ ಹೇಳ್ಯಾರ ಅವರು. ಆವರಣ ರೂಪವಾದ ಅಜ್ಞಾನದ ನಿವೃತ್ತಿಯನ್ನು ಮಾಡುವುದೇ ಬ್ರಹ್ಮವನ್ನು ಪ್ರಕಾಶ ಮಾಡುವುದಾಗಿದೆ ಅದಲ್ಲ. ಗಡಿಗೆ ಒಡೆದು ಮಾತ್ರ ರತ್ನದ ಪ್ರಕಾಶ ಮಾಡಿದಂಗೆ ಅರ್ಥ ಆಕತ್ತೇನಿಲ್ಲ. ಆವರಣ ಭಂಗ ಆಯಿತು ಮುಗೀತು. ಚಿದಾಭಾಸ ಅಲ್ಲಿ ಅವನ ಕೆಲಸ ನಡೆಯಂಗಿಲ್ಲ. ಇದಕ್ಕೆ ಬ್ರಹ್ಮಜ್ಞಾನ ಅನ್ಬೇಕು ಎಂಬುದನ್ನು ಹೇಳಿರುತ್ತದೆ. ಈ ಕಾರಣದಿಂದ ಬ್ರಹ್ಮವು ತನ್ನ ಪ್ರಕಾಶದಲ್ಲಿ ಬುದ್ಧಿ ಮೊದಲಾದಗಳ ಬೇರೆ ಪ್ರಕಾಶದ ಅಪೇಕ್ಷೆ ರಹಿತವಾಗಿ ಸರ್ವವನ್ನು ಪ್ರಕಾಶ ಮಾಡುತ್ತದೆ. ಅದು ಸ್ವಯಂ ಪ್ರಕಾಶದ ಇನ್ನೊಂದು ಪ್ರಕಾಶದ ಅಪೇಕ್ಷೆ ಮಾಡಂಗಿಲ್ಲ ಬ್ರಹ್ಮ. ಅದುವೇ ನಿನ್ನ ಬುದ್ಧಿಗೆ ಪ್ರಕಾಶವನ್ನು ದಾನ ಮಾಡೈತಿ. ಅಂತಹ ಬಡವ ಆಗಿರ್ತಕ್ಕಂಥ ಚಿದಾಭಾಸ ಬ್ರಹ್ಮವನ್ನು ಪ್ರಕಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬುದ್ಧಿ ಮೊದಲಾದಗಳ ಬೇರೆ ಪ್ರಕಾಶದ ಅಪೇಕ್ಷೆ ರಹಿತವಾಗಿ ಸರ್ವವನ್ನು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಮತಿ ನ ಲಖೈ ಜಿಹಿ ಮತಿ ಲಖೈ ಎಂಬ ಈ ವಾಕ್ಯದಿಂದ ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ ಎಂಬ ಅರ್ಥ ಸಿದ್ಧ. ಎಷ್ಟು ಹೇಳಿದ್ರೆ ಸಾಕು. ಮತಿ ನ ಲಖೈ ಜಿಹಿ ಮತಿ ಲಖೈ ಅಂತ ಹಿಂಗೆ ಹೇಳಿದ್ರೆ ಏನು ಸಿದ್ಧಾತು? ಬ್ರಹ್ಮ ಸ್ವಯಂ ಪ್ರಕಾಶಯತಿ ಅನ್ನೋದು ಸಿದ್ಧಾತು. ಎರಡನೇದು ಚಿದಾಭಾಸನಿಗೆ ಬ್ರಹ್ಮವನ್ನು ಬೆಳಗೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಿದ್ಧ ಆಯಿತು. ಹಂಗಾರೆ ಏನಾಗ್ತದೆ ಅಂದ್ಕೆರ ಸಚ್ಚಿದಾನಂದ ವರ್ಣನೆಯನ್ನು ಕೇಳಿ 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 ಆ ವೃತ್ತಿ ಬ್ರಹ್ಮಾಕಾರ ಆಯಿತು ಅಂತಂದ್ರೆ ಆವರಣ ಭಂಗ ಮಾಡೋದು ಮಾತ್ರ ಇಲ್ಲಿ ಪ್ರಯೋಜನ ಅದ ಅಂತ ಹೇಳ್ಯಾರ. ಪುನಃ ಬ್ರಹ್ಮ ಆಗೈತಿ. ಇರ್ತಕ್ಕ ಸುಖ ಒಂದು ನಿತ್ಯ, ಎರಡು ಪ್ರಕಾಶ, ಮೂರು ವಿಭೋ, ನಾಲ್ಕು ನಾಮರೂಪಕ ಆಧಾರ, ಐದು ಮತಿನ ಲಖೈ ಜಿಹಿ ಮತಿ ಲಖೈ 6 ವಿಶೇಷಣಗಳನ್ನು ಹೇಳ್ಯಾರ. ಇನ್ನು 7 ಮತ್ತು 8 2 ವಿಶೇಷಣಗಳದಾವೆ. ಆ ವಿಶೇಷಣಗಳನ್ನು ನಾಡಿನ ದಿವಸ ಚಿಂತನೆ ಮಾಡೋದು. ಸದ್ಗುರುನಾಥ ಮಹಾರಾಜ ಕಿ ಜಯ.